ಅಲ್ಲಿ ಎಷ್ಟೊಂದಿದೆ. ಎಷ್ಟೊಂದಿದೆ ನೋಡಿ ಇಲ್ಲಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಜಾಕ್ಸ್ ಫಾರ್ಮ್ಗೆ ಸ್ವಾಗತ. ಬನ್ನಿ, ಬೇಗ ಬನ್ನಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬನ್ನಿ. ಟಿಕೆಟ್ ಬೂತ್ ಈ ಕಡೆ ಇದೆ, ಎಲ್ರು ಬನ್ನಿ, ಟಿಕೆಟ್ ತಗೊಳ್ಳಿ, ಆರಾಮಾಗಿ ತಗೊಳ್ಳಿ, ಶೋ ಎಂಜಾಯ್ ಮಾಡಿ. ಇಲ್ಲಿ ಐಟಮ್ಸ್ ಗಳು ಸಖತ್ ಸಿಗುತ್ತೆ, ಶಾಪಿಂಗ್ ಮಾಡೋದನ್ನ ಮರಿಬೇಡಿ. ಇವತ್ ನಿಮ್ಗೆ ಆಫರ್ಸ್ ಚೆನ್ನಾಗಿ ಸಿಗತ್ತೆ. ಸುಮ್ನೆ ಯಾಕೆ ಕನ್ಸ್ ಕಾಣ್ತೀಯ ಜಾಕ್? ಇಷ್ಟನ ಬೋಣಿ ಆಗಿದ್ದೀವತ್ತು. ಜನ ಶಾಪಿಂಗ್ ಮಾಡ್ತಿದ್ದಾರೆ, ಮೊಸ್ಲೆ ನೋಡ್ತಿಲ್ಲ. ಏನಾಯ್ತು? ಏನ್ ಸದ್ದು ಹೋಗ್ಲಿ? ನೋಡಿ, ಯಾರು ಗಾಬರಿ ಆಗ್ಬಿಡಿ, ಏನು ಆಗಿಲ್ಲ, ಆರಾಮಾಗಿರಿ, ಆರಾಮಾಗಿರಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಷ್ಟೇ. ಕಾನ್ಸಾಂಗ್ ನಂಗೆ ಇನ್ನು ತೊಂದರೆ ಕೊಡ್ತಿದ್ದಾನ? ಆದಿದ್ದೆ. ದುಡ್ಡು ಇಸ್ಕೋ ಜಾಕ್, ಬೇರೆ ಕಡೆ ಹೋಗು. ನಾನ್ ಸತ್ರು ಸಾಧ್ಯ ಇಲ್ಲ. ಓ ನೋಡಲ್ ತಿಂತೀಯಾ? ಬೇಡ ಮಗ, ಆ ಪಿಂಕ್ ಹುಡುಗಿ ಮೇಲೆ ಒಂದು ಕಣ್ಣಿಡ್ತೀಯಾ? ಯಾಕೋ ಡೌಟ್ ಬರ್ತಿದೆ. ಅಯ್ಯೋ ಏನ್ ಗುರು ಮಾವ, ಬೇಕಾ ನಮಗೆಲ್ಲ ಇದು? ನಿಂಗ ಅಕ್ಕ ಇದ್ದಂಗೆ. ಇನ್ಸ್ಪೆಕ್ಷನ್ ಬಂದಿರೋದು ಅನ್ಸುತ್ತಾ? ಗೊತ್ತಿಲ್ಲ, ಅವಳ ಮೇಲೆ ಒಂದು ಕಣ್ಣಿಟ್ಟಿರೋ ಅಷ್ಟೇ. ಇರು, ನಿಂತ್ಕೋ. ಕೊಡಿಲಿ, ನಾನ್ ತರ್ತೀನಿ. ನೀನ್ ಯಾಕೆ ಇದನ್ನ ಮಾಡಕ್ ಹೋಗ್ತೀಯಾ? ತಿಯೋಗ್ ಹೇಳ್ಬೇಕಿತ್ತು. ಇದಕ್ ನಿಂಗೆ ಕಾಲೇಜ್ ಕ್ರೆಡಿಟ್ ಸಿಗ್ತಾ ಇತ್ತಲ್ವಾ? ಓ ಹೌದು, ಒಳ್ಳೇದು. ವೀಲ್ ಬ್ಯಾರೋ ಆಪರೇಟರ್, ಅದ್ರ ಜೊತೆ ಹಾರ್ವರ್ಡ್ ಹೋಗ್ಬೋದು. ನಿಂಗೆ ಇನ್ನೊಂದು ಗರ್ಲ್ ಫ್ರೆಂಡ್ ನೋಡ್ಕೊಳಕ್ ಆಗಲ್ಲ ಜಾಕ್. ಈಗ ಬಂದ ನೋಡಿ ನಮ್ಮ ರಾಜ, ಬಾಲ್ ಹಾಕ್ತಾನೆ ಬಾಸ್ಕೆಟ್ ಬಾಲ್ಗೆ. ಓ ಸೂಪರ್ ಅಲ್ವಾ? ಹೇಗೆ ನೋಡಿ ನಮ್ಮ ಬಾಸ್. ನಮ್ಮ ರಾಜನ್ಗೊಂದು ಹೊಡಿರಿ ಚಪ್ಪಾಳೆ, ಎಲ್ರು ಜೋರಾಗಿ. ಜಂಬೋ 2 ಪಾಯಿಂಟ್ ಸ್ಕೋರ್ ಮಾಡಿದಾನೆ. ನಮ್ ಜಂಬಾಗೊಂದು ಜೋರಾಗಿ ಚಪ್ಪಾಳೆ ಹಾಕಿ. ನಮ್ಮ ರಾಜ ಮತ್ತೆ ಬಂದ ನೋಡಿ, ಇನ್ನೊಂದು ಸ್ಕೋರ್ ಮಾಡ್ದ. ಬಾ ಜಂಬೋ, ನಿನ್ ಪೌರುಷ ತೋರ್ಸು. ಈ ಸಲ ಕಪ್ ನಿಂದೆ ಆಗ್ಬೇಕು. ಕೊನೆಗೆ ನೋಡಿ ನಮ್ಮ ರಂಬೋ ಗೆದ್ದೆ ಬಿಟ್ಲು. ಎಲ್ರು ನಮ್ಮ ರಾಜ ಜಂಬೋ ರಂಬೋಗೆ ಹೊಡಿರಿ ಚಪ್ಪಾಳೆ. ಶೋ ನೋಡಿದ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಬರ್ಲಿ ಚಪ್ಪಾಳೆ, ಬರ್ರಿ. ಥ್ಯಾಂಕ್ ಯು. ಓಕೆ, ನಿಮ್ಮಲ್ಲಿ ಯಾರಾದ್ರೂ ಸಾಕರ್ ಪ್ಲೇಯರ್ಸ್ ಇದ್ದಾರಾ? ಓ, ಒಂದು ಇಡೀ ಟೀಮ್ ಇಲ್ಲಿದೆ ಅಂತ ಅನ್ಸುತ್ತೆ. ಗೋಲ್ ಇದ್ದಾರಾ? ನಿಮ್ಮಲ್ಲಿ ಯಾರಾದ್ರೂ ಗೋಲ್ ಇದ್ದಾರಾ? ನೀನಾ? ಸರಿ, ಬಾ ಮತ್ತೆ ಆ ಕಡಕ್ಕೆ, ಬೇಗ ಬಾ. ಏನ್ ನಿನ್ ಹೆಸರು ಬಂದ? ನನ್ನ ಹೆಸರು ಜಾನ್. ಓ ಜಾನ್ ಅಂತನಾ? ಕೇಳಿಲಿ, ಇನ್ನೊಂದು ಟೀಮಲ್ಲಿ ಬಿಗ್ ಬಾಸ್ ಗಳಿದ್ದಾರೆ. ನೀನಾ ಗೋಲ್ ತಡಿತೀಯಾ? ಹಾ, ಖಂಡಿತವಾಗ್ಲು ಹಾ. ಬಾ ಮತ್ತೆ ಧೂಳೆ ಬಿದ್ಬಿಡೋಣ. ಹೊಡಿರಿ ಚಪ್ಪಾಳೆ, ಇನ್ನೊಂದು ಜೋರಾಗಿ ಶುರು ಮಾಡಿ. ಅಯ್ಯೋ, ಸೈಕಲ್ಗೆ ಬರ್ತಿದ್ದಾಗ ಹೋಯ್ತು. ಗೋಲ್ ಬರ್ತಾವಳೆ ಈಗ. ಇಡಿ. ಹಾ, ಹಂಗೆ. ವೆರಿ ಗುಡ್. ಬಂತು. ಓ, ಮಿಸ್ ಆಗೋಯ್ತು. ಪರವಾಗಿಲ್ಲ. ಇವಾಗ ಕೊಡುತ್ತೆ ನೋಡು ಮಾಂಜ. ಓ, ಮತ್ತೆ ಮಿಸ್ ಆಯ್ತು. ಓ, ಸಾಕು ಬಿಡಿ, ಸಾಕು. ಚೆನ್ನಾಗ್ ಆಡ್ದೆ ಕಣಪ್ಪ, ಫುಟ್ಬಾಲ್ ರಾಜ. 3 ಪಾಯಿಂಟ್ ಮಾಡಿದೀಯಾ. ನೀವೆಲ್ಲ ಏನಂತೀರಾ? ಬೆಂಕಿ ಜನ ನಮ್ಮ ಹುಡುಗ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇದೇ ನೋಡಿ, ಈ ಮೊಸಳೆ ಮನುಷ್ಯನೇ ತಿಂದು ಹಾಕ್ಬಿಡುತ್ತೆ. ಒಂದು ಸಲ ಬಾಯಿ ಹಾಕಿದ್ರೆ ಸಾಕು, ಮನುಷ್ಯನ ತಲೆನ ತಿಂದ್ಬಿಡುತ್ತೆ. ಆದ್ರೆ ಈಗ ಬರ್ತಿದ್ರೆ ನೋಡಿ ನಮ್ಮ ತಂಡದ ವೀರ ಆಜಿ. ಇವ್ರಿಗೆ ಮಾಡ್ತಾರೆ ಸಾವಿನ ಆಟ. ಈ ಮೊಸಳೆ ಬಾಯಿ ಒಳಗೆ ಅವ್ರ ತಲೆನ ಇಟ್ಟು ನಿಮಗೆ ತೋರಿಸ್ತಾರೆ. ಹೆಂಗೆ ನಾವು. ಆದ್ರೆ ನಿಮ್ಮಲ್ಲಿ ಕೋರಿಕೆ ಏನಂದ್ರೆ, ಯಾರು ಏನು ಸದ್ದು ಮಾಡಬಾರ್ದು. ನಮ್ಮ ಆಜಿಯವರ ಪ್ರಾಣ ತುಂಬಾ ಮುಖ್ಯ ಆಗಿರೋದ್ರಿಂದ ಎಲ್ರು ಸೈಲೆಂಟ್ ಆಗಿರ್ಬೇಕು ಅಂತ ನಾನು ಕೇಳ್ಕೊತೀನಿ. ಆಜಿ, ನೀ ರೆಡಿನಾ? ಪಕ್ಕ? ಓಕೆ,
ಸಾವಿನ ಆಟ ಶುರುವಾಗ್ತಾ ಇದೆ. ಓ ಸೈಕಲ್ ಗ್ಯಾಪ್ ಅಲ್ಲಿ ಮಿಸ್ ಆಗಿದ್ದಾರೆ, ಆದ್ರೆ ನೀವೇನು ಭಯ ಪಡ್ಬೇಡಿ, ಅವರಿಗೆ ಟ್ರೈನಿಂಗ್ ಆಗಿದೆ, ಅವ್ರಿಗೆ ಏನು ಆಗಲ್ಲ. ಸುಮ್ನೆ ಚಮಕ್ ಕೊಡಕ್ ಹಾಗೆ ಮಾಡಿದರೆ ತಲೆ ಕೆಡ್ಸ್ಕೋಬೇಡಿ. ಇವಾಗ ನೋಡಿ ಆಡ್ ತೋರಿಸ್ತಾರೆ. ಈಗ ಆಜಿ ಅವ್ರ ತಮ್ಮ ಬಂದಿದ್ದಾರೆ. ಈಗ ಅವರು ಮೊಸಳೆ ಬಾಯಿಗೆ ತಲೆ ಇಡ್ತಾರೆ. ನೀವಿದನ್ನ ಟ್ರೈ ಮಾಡಬೇಡಿ. ಇವರ ಚಿತ್ರತೆಗೆ ಮತ್ತು ಧೈರ್ಯಕ್ಕೆ ಚಪ್ಪಾಳೆ ಬನ್ನಿ ನಿಮ್ಮಿಂದ. ಸರ್ ನಿಮ್ ತಲೆ ಹಾಕಿ ತೋರಿಸಿ. ಅದ್ರ ಬದ್ದು ನಾನು ಇದನ್ನ ತಿನ್ನಿಸ್ತೀನಿ. ಅಯ್ಯೋ ಓ ಅಯ್ಯೋ ದೇವ್ರೆ. ಓ ಇಲ್ಲೇ ಇದೆ, ನನ್ನ ಕೈಗೆ ಏನೂ ಆಗಿಲ್ಲ. ನಿಮ್ಮೆಲ್ಲರಿಗೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೀಗೆ ಬರ್ತಾ ಇರಿ, ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರಿ. ಹೀಗೆ ಕೇಳ್ಕೊಳ್ತಾ ಎಲ್ಲರೂ ಜನ ಚಪ್ಪಾಳೆ ಹೊಡಿಬೇಕು. ಏಯ್ ಏನಾದರೂ ಹೇಳಿದ್ಲ? ಹಾ ನಿನ್ ಜೊತೆ ಮಾತಾಡೋಕೆ ಕಾಯ್ತಿರೋದು. ಸೂಪರ್. ಇಲ್ಲ, ಡಿಪಾರ್ಟ್ಮೆಂಟ್ ಆಫ್ ಎನಿಮಲ್ ವೆಲ್ಫೇರ್ ಎವಿಲಿನ್ ಅಂತ ಕಂಪ್ಲೇಂಟ್ ಮೇಲೆ ಇನ್ಸ್ಪೆಕ್ಷನ್ಗೆ ಅಂತ ಬಂದಿರೋದು. ಕಾಂಗ್ ಸಾಂಗ್ ಕಳ್ ನನ್ನ ಮಗ ಎತ್ತಂಗಡಿ ಮಾಡಿಸ್ಬೇಕು ಅಂತಿದ್ದಾನೆ ಮಾವ. ಅದಷ್ಟು ಸುಲಭ ಇಲ್ಲ ಗುರು. ಅವ್ನ ಪ್ಯಾಂಟ್ ಒಳಗೆ ಒಂದು ಹಾವು ಬಿಟ್ಬಿಡ್ಲಾ? ನಾನು ನೋಡ್ಕೋತೀನಿ ಬಿಡು. ಕಂಗ್ರ್ಯಾಚುಲೇಷನ್ಸ್, ನಮ್ಮಲ್ಲಿ ಹೊಸ ಪ್ರಮೋಷನ್ ಇದೆ. ಇವತ್ತು ನೀವೇ 50ನೇ ಕಸ್ಟಮರ್ ಆಗಿದ್ದೀರಾ, ಹಾಗಾಗಿ ನಿಮಗೆ ಗ್ರ್ಯಾಂಡ್ ಪ್ರೈಸ್ ಸಿಕ್ಕಿದೆ. ಏನ್ ಕೊಡ್ತಿದ್ದೀರಾ? ಬೀಚ್ ಸೈಡ್ ರೆಸ್ಟೋರೆಂಟ್ ಅಲ್ಲಿ ಒಂದು ಒಳ್ಳೆ ಊಟ ಮಾಡ್ತೀರಾ. ನೀವು ಒಬ್ಬರೇ ಇರೋದ್ರಿಂದ ನಿಮ್ಗೆ ನಾನು ಕಂಪ್ನಿ ಕೊಡ್ತಾ ಇದ್ದೀನಿ. ನೀವು ನನಗೆ ಲಂಚ ಕೊಡಕ್ಕೇನಾದ್ರೂ ನೋಡ್ತಾ ಇದ್ದೀರಾ? ಇಲ್ಲ, ಒಂದು ಸುಂದರವಾದ ಮುಖದಲ್ಲಿ ನಗು ನೋಡ್ಬೇಕು ಅಂತಿದ್ದೀನಿ. ನನಗೂಟಕ್ಕೆ ಕರ್ಕೊಂಡು ಹೋಗೋ ಬದಲು ಮೊದಲು ನಿಮ್ಮ ಪ್ರಾಣಿಗಳಿಗೆ ಊಟ ಕೊಡಿ. ಅದನ್ನ ನಾವು ಮಾಡ್ತಾನೆ ಇದ್ದೀವಿ. ಮೊಸಳೆಗಳು ಬಾಕಿ ಎಲ್ಲ ಪ್ರಾಣಿಗಳಿಂದ ಸೆಕ್ಸ್ ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿರ್ತವೆ. ಹೌದಾ? ಸೈಂಟಿಫಿಕ್ ಫ್ಯಾಕ್ಟ್. ನಾನೊಂದು ಸೈಂಟಿಫಿಕ್ ಫ್ಯಾಕ್ಟ್ ಹೇಳ್ತೀನಿ, ನಿಮ್ಗೇನೋ ತೋರಿಸ್ಬೇಕು. ಹಾ ತೋರಿಸಿ. ಇದರಲ್ಲಿ ಹುಳಗಳು ಕಾಣಿಸ್ತಿದೆ ಅಲ್ವಾ? ಕರ್ಕೋಲಿ ಆನಿಡೆ ಹುಳಗಳು. ನಿಮ್ಮ ಹಕ್ಕಿಗಳಿಗೆ ನೀವು ಕ್ರಿಮಿಗಳನ್ನ ತಿನ್ನಿಸ್ತಾ ಇದ್ದೀರಾ. ಆದ್ರೆ ಟೆಕ್ನಿಕಲಿ ನೋಡೋದಾದ್ರೆ ಅದನ್ನ ಪ್ರೋಟೀನ್ ಅಂತ ಕರೀತಾರಲ್ವಾ? ಸರಿ, ನಿಮ್ಮ ಫುಡ್ ಬಿನ್ನಲ್ಲಿ ಸಮಸ್ಯೆ ಇದೆ, ನಿಮ್ಮ ನೀರು ಪೊಲ್ಯೂಟ್ ಆಗಿದೆ, ಆ ನೀರ್ ನಾನೇ ಕುಡಿತೀನಲ್ಲ. ನಿಮ್ಮ ರೆಫ್ರಿಜಿರೇಟರ್ ಕೆಟ್ಟೋಗಿರೋದ್ರಿಂದ ಮಾಂಸ ಒಂದ್ ನಿಮಿಷ ಇರಿ. ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾಕೆ ರೆಫ್ರಿಜಿರೇಟರ್ಸ್ ಎಲ್ಲ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇಲ್ಲಿ ಯಾರೋ ಬಂದು ಕರೆಂಟ್ ನ ಕಟ್ ಮಾಡಿದ್ದಾರೆ. ಅದ್ ಯಾರು ಅಂತ ನೀವು ಕಂಡುಹಿಡಿಬೋದಾ? ಎಲೆಕ್ಟ್ರಿಸಿಟಿ ನನ್ನ ಜವಾಬ್ದಾರಿ ಅಲ್ಲ. ಹೌದು, ಆದ್ರೆ ಅದ್ ಯಾರು ಅಂತ ನಿಮಗೆ ಗೊತ್ತಲ್ವಾ? ನೀವು ಏನ್ ಹೇಳಕ್ ಹೋಗ್ತಿದ್ದೀರಾ ಮಿಸ್ಟರ್ ಜಾಕ್? ನಾನು ಗೌರ್ಮೆಂಟ್ ಆಫೀಸರ್, ನನಗೆ ಯಾರು ಏನು ಹೇಳ್ಬೇಕಾಗಿಲ್ಲ. ನನ್ನ ಲಿಸ್ಟ್ ನನಗೆ ಗೊತ್ತು. ಆ ಲಿಸ್ಟಲ್ಲಿ ನಾನೇ ಫಸ್ಟ್ ಇರೋದಲ್ವಾ? ಅದು ನಿಮಗೆ ಸಂಬಂಧಪಟ್ಟಿರೋದು ಅಲ್ಲ ಮಿಸ್ಟರ್ ಜಾಕ್. ನಾನು ಹೇಳಿದ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ 24 ಗಂಟೆ ಇದೆ, ಅಷ್ಟೊಳಗೆಲ್ಲ ಸರಿಪಡಿಸ್ಕೊಳ್ಳಿ. ನಾನೀಗ ಬರ್ತೀನಿ. ಹಂಗಾದ್ರೆ ಡಿನ್ನರಿಗೆ ಬರಲ್ವಾ? ನಾನಿವತ್ತು ಉಪವಾಸ. ಮಾವ ಯಾಕೋ ವರ್ಕೌಟ್ ಆಗ್ಲಿಲ್ವಲ್ಲ? ಅವಳು ಕಾನ್ಸರ್ನಿಗೆ ಕೆಲಸ ಮಾಡೋದು, ಅದಕ್ಕೆ ಹಿಂಗೆ ಆಡ್ತಾಳೆ. ನಿನ್ನ ಹತ್ರ ಕ್ಯಾಮ್ರಾ ಇದೆಯಾ? ಜೇಬಲ್ಲೇ ಇದೆ. ಶೂಟ್ ಮಾಡೋಣ ಬಾ. ಒಳ್ಳೇದಾಯ್ತು. ಇನ್ನು ಎಷ್ಟು ದಿನ? 3? ಒಂದೇ ದಿನ. ಅದಾದ್ಮೇಲೆ ನಿಮ್ ಫ್ಯಾಮಿಲಿ ಪ್ರಾಜೆಕ್ಟ್ ಇಂದ ಹೊರಗಿರುತ್ತೆ. ಇಲ್ಲ,
ಕಾಲ್ ಮಾಡಬೇಡಿ. ಪರಿಸ್ಥಿತಿ ಗುಡ್ ಹೀಗಿರೋದ್ರಿಂದ ನ್ಯೂಸ್ ಏನ್ ಹೇಳಿದ್ರೆ ಮಾಡ್ಬೇಕು ಅಂತ ಚೆನ್ನಾಗಿರುತ್ತೆ. ನೀವೇ ಹೇಳಿ. ಸರಿ ಆಯ್ತು. ಅವಳು ಇನ್ನೊಂದು ಪೇಮೆಂಟ್ ತಂದಿದ್ದಾಳೆ. ಅವಳು ಅವನ್ ತಂಗಿ ಆಯ್ತಾ? ಹೋದ್ವಾರನೇ 4 ಕ್ಲೋಸ್ ಮಾಡಕ್ ಹೇಳಿದ್ದೆ ತಾನೆ? ಸುಮ್ಮನೆ 4 ಕ್ಲೋಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಪ್ರೋಸೆಸ್ ಇರುತ್ತೆ. ಏನೇ ಆಗ್ಲಿ 2 ವಾರ ಆದ್ಮೇಲೆ ನಾನು ಅಲ್ಲಿ ರೋಡ್ ಹಾಕ್ತಾ ಇದ್ದೀನಿ. ಅದಕ್ಕೆ ಅವ್ರನ್ನ ಅಲ್ಲಿಂದ ಕಳಿಸೋದು ಒಳ್ಳೇದು. ಗವರ್ನರ್ ಏನಾದ್ರು ಕಾಲ್ ಮಾಡಿದ್ರಾ? ಚಾಂಗಿಗೆ ಹೇಳಿ. ನಾನು ನಿನಗೆ ಕೌನ್ಸಿಲಲ್ಲಿ ಸೀಟ್ ಕೊಡಿಸಿರೋದು ನೀನು ನನಗೆ ತೊಂದರೆ ಕೊಡೋ ಹಾಗಾಗ್ಲಿ ಅಂತಲ್ಲ. ಟೌನಲ್ಲಿ ಎಲ್ಲರಿಗೂ ಗೊತ್ತಿದೆ ಅವನು ಇನ್ನೂ ತುಂಬ ಸಾಲ ತೀರಿಸೋದಿದೆ ಅಂತ. ಫ್ಯಾನ್ ಇವತ್ತು ತುಂಬಾನೇ ಟ್ಯಾಕ್ಸ್ಗಳು ಕಟ್ಟೋದಿದೆ. ಆನಿಮಲ್ ವೆಲ್ಫೇರ್ ಅವರು ವಿಸಿಟ್ ಕೊಡ್ತಾ ಇದ್ದಾರೆ. ಆನಿಮಲ್ ವೆಲ್ಫೇರ್? ಅದರಿಂದ ಏನು ಪ್ರಯೋಜನ ಆಗುತ್ತೆ? ಅವನನ್ನು ಮುಗಿಸ್ಬೋದು. ಅಯ್ಯೋ ನನ್ನ ಮಗನೇ, ಹೋಗ್ರಿ ಹಿಡೀರಿ ಅವನ್ನ. ಹೇ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವನ್ನ, ಹಿಡ್ಕೊಳ್ಳೋ. ಅವನ್ನ ಬಿಡ್ಬೇಡಿ, ಹಿಡ್ಕೊಳ್ಳಿ. ಹಿಡೀರಿ, ಬಿಡ್ಬೇಡಿ ಅವನ್ನ, ಹಿಡ್ಕೊಳ್ಳಿ. ಎಲ್ರು ಹಿಡ್ಕೊಳ್ಳಿ. ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಹಿಡ್ಕೊಳ್ಳಿ. ಏನಾಯ್ತು? ಶೂಟ್ ಮಾಡ್ಕೊಂಡು ಬಂದೆ ಮಾವ. ನಮ್ಮ ಲ್ಯಾಂಡ್ ಮೇಲೆನೆ ಇಷ್ಟೆಲ್ಲ ಕಟ್ಟಿರೋದು. ಕಳ್ಳನ ಮಗ. ಅಮ್ಮ, ಹೊರಗೆ ಕರ್ಕೊಳ್ಳಿ ಅವನನ್ನು. ಇಳಿಯೋ. ಏನ್ ಗುರು ನಿನ್ ಪ್ರಾಬ್ಲಮ್ಮು? ಕೊಡಿಲ್ಲ ಅದನ್ನ. ಕೊಡಲ್ಲ. ನಿನ್ ಕತೆ ಮುಗೀತು ಮೆಕ್ವೇಡ್, ಕತೆ ಮುಗೀತು. ನಾನು ಹೇಳಿದ ಆಫರ್ನ ಒಪ್ಕೋಬೇಕು, ಇಲ್ಲ ಅಂದ್ರೆ ಸುಟ್ಟು ಬೂದಿ ಮಾಡ್ತೀನಿ. ಎಲ್ಲರೂ ನಡೀರಿ ಇಲ್ಲಿಂದ. ಕಷ್ಟಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತು. ಮಾವ, ನಾವ್ಯಾರೋ ಗೊತ್ತಲ್ಲ. ಏತಿಯೋ ಕಳ್ಳನ್ ಮಗ್ನೆ, ಬಾ ಗುರು, ಇವತ್ತಿನಿ ಪಾರ್ಟಿ ಕೊಡಿಸ್ತೀನಿ. ಥ್ಯಾಂಕ್ ಯು. ಚಿಯರ್ಸ್. ಚಿಯರ್ಸ್. ಇದು ಗುರು ಸ್ವರ್ಗ ಅಂದ್ರೆ. ಹೌದು, ಆದರೆ ಸ್ಕೂಲ್ ತುಂಬಾನೇ ಮುಖ್ಯ. ಸರಿ, ಆ ಫೋಟೋಸ್ ತಗೊಂಡು ಏನು ಮಾಡ್ತೀಯಾ? ಜಡ್ಜಿಗೆ ಮಾರ್ತೀನಿ. ವರ್ಕೌಟ್ ಆಗುತ್ತೆ ಅಂತೀಯಾ? ಖಂಡಿತ ಹಾಗೆ ಆಗುತ್ತೆ. ಮುದ್ದಾಗಿದ್ದಾಳೆ. ಹಾಯ್, ನೀನು ವಾಪಸ್ ಬಂದ್ಯಾ? ಎಷ್ಟಿರ್ಬೋದು? 12 ಇರ್ಬೋದು. ಸರಿ ಆಯ್ತು, ಬಂದೆ ಮಾವ. ಏಯ್ ಬಲಿ ಬಲಿ ಬಲಿ, ಏನ್ ಮಾಡ್ತಿದ್ಯಾ? ಈ ವಯಸ್ಸಿಗೆ ಪಟಾಸಕ್ಕೆ ಹೋಗ್ತಿದ್ಯಾ? ಇದು ಟೀನೇಜ್ ಮಾವ. ಬರ್ತಾ ಇದ್ದಾನೆ. ಹಾಯ್, ನಾನ್ ತಿಯೋ. ಓ ಹಾಯ್. ಜಾಕ್, ಹೇಳಿ. ಮಿಸ್ಟರ್ ಫ್ಯಾನ್, ಫೆಡರಲ್ ಟ್ಯಾಕ್ಸ್ ಬ್ಯೂರೋ. ನನ್ನ ಕಳೆದ 3 ತಿಂಗಳಿಂದ ಅವಾಯ್ಡ್ ಮಾಡ್ತಿದ್ದೀರಾ. ಕೂತ್ಕೋಬಹುದು? ಪ್ಲೀಸ್ ಕೂತ್ಕೊಳ್ಳಿ, ಬನ್ನಿ. ಏನಾದರೂ ತಗೋತೀರಾ? ಬಿಯರ್ ಹೇಳ? ಇಲ್ಲ ಬೇಡ, 1 ನಿಮಿಷ ಕೆಲಸ ಅಷ್ಟೇ. ಅದೇನು ಅಂದ್ರೆ ಲೇಟ್ ಪೇಮೆಂಟ್ ಆಗಿದೆ ಅಂತ ಗೊತ್ತು. ನಿಮ್ಮ ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಇರೋ ಆಗಿದೆ. ನೀವು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ ಮಿಸ್ಟರ್ ಮೆಕ್ವೇಡ್, ಇಲ್ಲ ಅಂದ್ರೆ ಇವರು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ನನ್ನ ಅರೆಸ್ಟ್ ಮಾಡ್ತೀರಾ? ಮತ್ತೆ ಈ ಫಾರ್ಮ್ ನಾನು 3 ತಿಂಗಳ ಹಿಂದೆನೇ ಕಳಿಸಿದ್ದೆ. 75,000 ಬಾತಾ ಕಟ್ಟಕ್ಕಾಗಲ್ಲ. ಆದ್ರೆ ಹೋಸ್ಟೆಲ್ ನೋಡಿದಾಗ $500 ಇತ್ತಲ್ಲ. ಇಂಟ್ರೆಸ್ಟ್? ಇಂಟ್ರೆಸ್ಟಾ? ಪ್ರತಿದಿನ ಜಾಸ್ತಿ ಆಗ್ತಿರುತ್ತೆ. ಈಗ ನೀವು ಇದನ್ನ ಕಟ್ಟಬೇಕು. ಏನ್ ನಡೀತಿದೆ ಮಾವ? ಹಾ ನೋಡು, ಈ ಸಾಹೇಬ್ರು ನನ್ನ ಜೈಲಿಗೆ ಹಾಕ್ಬೇಕು ಅಂತಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಏನಕ್ಕೆ ಮಾಡ್ತಾರಂತೆ? ಮಿಸ್ಟರ್ ಮೆಕ್ವೇಡ್ ಗೌರ್ಮೆಂಟ್ಗೆ $2,120 ಕೊಡೋದಿದೆ. $2,000?
ಹಾಂ ನಿನ್ನ ಹತ್ರ ಈಗ $2,000 ಇದೆ, ಹೇಳು. ಇಲ್ಲಿಲ್ಲ, ಟ್ರಕ್ಕಲ್ಲಿ ಇಟ್ಟಿದ್ದೀನಿ, ಹೋಗಿ ತಗೊಬರ್ಲಾ? ಹಾಂ ಸರಿ. ನಮ್ಮ ಹುಡುಗಿ ಮೇಲೆ ಒಂದು ಕಣ್ಣಿಟ್ಟಿರು ಮಾವ. ಹಾ, ನೀವು ಸರಿ. ನಮ್ಮ ಜೊತೆ ಬರ್ತೀರಾ? ಇಲ್ಲ, ಅವ್ರು ಇಲ್ಲೇ ಇರ್ತಾರೆ. ನೀವು ತಿಯೋ ತಂದೆನಾ? ಇಲ್ಲ, ನನ್ನ ತಿಯವರ ಮಾವ. ಓ ಮಾವ, ಅವನು ದೊಡ್ಡ ಕುಳನಾ? ಹೌದು, ಅವನು ತುಂಬ ಶ್ರೀಮಂತನೇ. ಅಮೇರಿಕದಲ್ಲಿರೋ JC ಪೆನ್ನಿ ಮಾಲ್ ಬಗ್ಗೆ ನೀನು ಕೇಳಿದ್ಯಾ? ಅದು ಅವಂದೇನಾ? ಅವಂದು ಒಂದು ಶೇರ್ ಇದೆ. ನಮ್ಮ ಅಕ್ಕನ ಮೀಟ್ ಮಾಡಿ ಬನ್ನಿ, ಖುಷಿ ಆಗುತ್ತೆ. ಬನ್ನಿ. ನಾನು ಹೋಗಿ ಬರ್ಬೋದಾ? ಹಲೋ, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಹೇ, ಯು. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಸೊ ಜಾಕ್, ಹೇಳು. ನೀನ್ ಫೈರ್ನ ಸ್ಟಾರ್ಟ್ ಮಾಡ್ತಿದ್ಯಾ ಮತ್ತೆ ಓಷಿಯನ್ಗೆ ಡೈವ್ ಹೊಡಿತೀಯಾ? ಹೌದಾ? ಸರಿ ಬಾ, ಏನಂದೆ? ನನ್ನ ಜೊತೆ ಬಾ. ಸರಿ. ಈಗ ಏನು? ಬನ್ನಿ, ಹೋಗಿ ಹಿಡಿಬೇಕು, ಬನ್ನಿ ಹಿಡೀರಿ. ಅವನು ಬೀಚಲ್ಲಿದ್ದಾನೆ, ಹಿಡೀರಿ. ಅವನು ಟ್ಯಾಕ್ಸ್ ಕಟ್ಟಿಲ್ಲ. ಎಲ್ಲಿ ಅವನು? ಎಲ್ಲಿ ಹೋದ? ಹಿಡೀರಿ. ಅಲ್ಲಿದ್ದಾನೆ, ಓಡಿ ಹಿಡೀರಿ. ಮಾವ ಬೇಗ ಬಾ, ಕೂತ್ಕೋ. ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ನಿಂತ್ಕೋ. ನೀನ್ ಕೆರೆದ ಕೊಡ್ಬೇಕು. ಇಲ್ಲ, ಅದು ಆ ಹುಡುಗಿ ಐಡಿಯಾ. ಏನ್ ಹೇಳ್ತಿದ್ಯಾ? ಲವ್ ಆಗೋಯ್ತು ಮಾವ. ಇದರಿಂದ ನಿಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಅದೇ ಇಷ್ಟ. ಹಲೋ, ನೀವೆಲ್ಲ ಓಕೆನಾ? ತಿಯೋ, JC ಪೆನ್ನಿ. ಯಾರು ಹೇಳಿದ್ದು? ನಿಮ್ಮ ಮಾವ ಹೇಳಿದ್ದು. ನೀನು ಓಕೆನಾ? ಸೂಪರ್. ಇವತ್ತು ನನಗೊಂದು ಹುಡುಗಿ ಸಿಕ್ಕಿದ್ಲು, ತಲೆ ಕೆಟ್ಟೋಯ್ತು. ಯಾವ ಥರ ಹುಡುಗಿ? ಅಪ್ಸರೆ. ನೋಡಕ್ ಮಾತ್ರ ಅಪ್ಸರೆ ಥರನೇ ಇದ್ದಾಳೆ. ನಾಳೆ ಕಾಲ್ ಮಾಡು. ಸರಿ ಆಯ್ತು, ಬಾಯ್. ಬಾಯ್. ಶಾಂಪುಗೆ ಬಾಯ್ ಫ್ರೆಂಡ್ ಇದ್ದಾನೆ. ನೀವೆಲ್ಲರೂ ಹೋಗಿ, ನಾವು ಸ್ವಲ್ಪ ಹೊತ್ತಿದ್ದು ಬರ್ತೀವಿ. ಆಮೇಲೆ ಸಿಗೋಣ. ಹುಷಾರು ಪೀಟರ್, ಇಲ್ಲಾಂದ್ರೆ ಕ್ಲಿಪ್ ಕಡೆಯಿಂದ ನಿನ್ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಕಳ್ಳ. ಪೀಟರ್, ಏನ್ ಮಾಡ್ತಿದ್ಯಾ? ಪೀಟರ್, 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 ಪೀಟರ್. ಇಲ್ಲ, ನನಗೆ ನಾಳೆ ಆ ಪರ್ಮಿಟ್ಸ್ ಬೇಕೇ ಬೇಕು, ಆಯ್ತಾ? ನಿಮ್ಗೆ ಅದಕ್ಕೆ 1 ತಿಂಗಳು ಟೈಮ್ ಇತ್ತು. ಕಳಿಸಿ. ನಾಳೆ ಮಧ್ಯಾಹ್ನದೊಳಗೆ ಕಳಿಸ್ದೆ ಹೋದರೆ ಮುಂದಿನ ವರ್ಷದವರೆಗೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಓಕೆ, ಇನ್ನೂ ಲೇಟ್ ಮಾಡಬೇಡಿ, ಗೊತ್ತಾಯ್ತಾ? ಲೇಟಾಗಿ ಬಂದಿದ್ದಕ್ಕೆ ಥ್ಯಾಂಕ್ಸ್.
ನಂಗೆ ಗೊತ್ತು, ಮೆಕ್ವೆಡ್ನ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಿದ್ದೆ ಅಲ್ವಾ? ಹೌದು, ಹೇಗಾಯ್ತು? ಆರಾಮಾಗಿತ್ತು. ಪ್ರಾಬ್ಲಮ್ ಏನೂ ಇಲ್ವಾ? ಆ, ಚಿಕ್ಕ ಪುಟ್ಟ ಸಮಸ್ಯೆಗಳಿತ್ತು, ಆದರೆ ದೊಡ್ಡದೇನಿರಲಿಲ್ಲ. ನಾಳೆ ಹೋಗಿ ಕಂಪ್ಲೀಟ್ ಮಾಡಬೇಕು. ಹೇಗೆ ಹೇಳೋದು, ಟೌನಲ್ಲಿ ತುಂಬ ಜನ ಕೌನ್ಸಿಲ್ ಮೆಂಬರ್ಸು ಕೂಡ ಆ ಜಾಗ ಶಟ್ ಡೌನ್ ಆಗೋದು ನೋಡೋಕೆ ಹೋಗಿದ್ರು. ಪ್ರಾಣಿಗಳು ಆ ಕಂಡೀಷನ್ನಲ್ಲಿ ಇರಬಾರ್ದು. ನಾಳೆ ವಾಪಸ್ ಬಂದಾಗ ನೀನು ನಿನ್ನ ಅನಿಸಿಕೆ ಹೇಳು. ನನಗೂ ಕೂಡ ಪ್ರಾಣಿಗಳಿಗೂ ಒಳ್ಳೇದಾಗೋದೇ ಬೇಕಾಗಿರೋದು. ಒಳ್ಳೆಯದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಹಾಗಾದರೆ ಒಳ್ಳೇದಾಗಲಿ ಮಿಸ್. ನಮ್ವಾಂಗ್. ಸರಿ ಮಿಸ್ ನಮ್ವಾಂಗ್, ನಾಳೆ ರಿಪೋರ್ಟ್ ನೋಡೋಕೆ ಕಾಯ್ತಿರ್ತೀನಿ. ಸರಿ, ಬರ್ತೀನಿ. ಏನು ನಡೀತಾ ಇದೆ? ಯಾವ ಥರದ ಆಕ್ಸಿಡೆಂಟ್? ಒಂದು ಹುಡುಗಿನ ಮೊಸಳೆ ಅಟ್ಯಾಕ್ ಮಾಡಿದ್ದು ನನ್ನ ತಂಗಿ ನೋಡಿದ್ಲಂತೆ. ಕ್ರಾಕೊಡೈಲಾ? ಎಸ್ ಸರ್. ಅದು ನಿಜವಾಗ್ಲೂ ಮೊಸಳೆನಾ? ಹೌದು, ಅದು ಮೊಸಳೆನೆ. ಅದ್ರ ಪಾಲ ಅಲ್ಲಾಡ್ತಿದ್ ನೋಡಿದೆ, ಮತ್ತೆ ಅಲ್ಲಿ ತುಂಬ ರಕ್ತ ಇತ್ತು. ಸರಿ, ನಾಳೆ ಸಿಗ್ತೀನಿ. ಗುಡ್ ನೈಟ್. ಬನ್ನಿ ಇಲ್ಲಿ, ಈ ಕಡೆ ಬನ್ನಿ ಬನ್ನಿ. ಇರು ಇರು ಇರು, ಏನಾಗಲ್ಲ ಇರು, ಏನಾಗಲ್ಲ ಇರು ಇರು. ಯಾಕಂದ, ಏನಕ್ಕೆ ಬೇಜಾರಾಗಿದ್ಯಾ? ಅವ್ರು ಇವತ್ತು ರಾತ್ರಿ ಇಲ್ಲಿ ಬರೋದಿಲ್ಲ, ಮತ್ತೆ ಬಂದರೂ ಕೂಡ ನಾನು ದುಡ್ಡು ಕೊಟ್ಟಾಗಿದೆ. ಯಾಕೆ ಮಾಡಕ್ಕೆ ಹೋಗ್ತೀಯ ಲೆಸ್? ನೋಡು, ಅಣ್ಣನ ಜೈಲಲ್ಲಿ ನೋಡೋದಕ್ಕಿಂತ ಪರವಾಗಿಲ್ಲ. ಓ, ಮತ್ತೆ ಹೋಯ್ತು. ಬಿಲ್ ಕಟ್ಟಿದ್ಯಾ? ಒಂದು ನಿಮಿಷ ಹೋಗಿ ಒಂದು ಬ್ಲ್ಯಾಂಕೆಟ್ ತಗೊಂಡು ಬಾ, ಇವ್ರುಗಳನ್ನ ಮುಚ್ಚಿಡೋಣ. ನಡಿ ಹೋಗೋಣ, ಬೇಗ ಬೇಗ ಬೇಗ. ನಡಿ, ಮೊದಲು ಇದನ್ನ ತಗೋ. ಹಲೋ. ಹೇ, ಎಷ್ಟು ಗಂಟೆ ಇವಾಗ? 12. ಸರಿ, ತುಂಟ ನೀನು. ಅಪ್ಸರೆ ಅಲ್ವಾ, ವಾಪಸ್ ಹೊರಗೋಕೆ ಹೋದೆ ಅಂದ್ಕೊಂಡೆ. ಮಾವ ಹೇಗಿದ್ದಾರೆ? ಇನ್ನು ಮಾವ ಸಿಕ್ಕಿಲ್ಲ. ಇವತ್ತು ಮತ್ತೆ ಸಿಗೋಣವಾ? ನಾನು ಸ್ಕೂಲಿಂದ ಬರೋದು 4 ಗಂಟೆ ಆಗುತ್ತೆ. 4? ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲಪ್ಪ. ತಿಯೋ ತಿಯೋ, ಒಂದು ನಿಮಿಷ. ಕ್ರಾಕ್ ಪೌಂಡ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ, ಬೇಗ ಬಾ ಬೇಗ. ಏನಾಯ್ತು ಮಾವ? ಸುಮ್ಮನೆ ಬರ್ತಾ ಇರೋ ಅಷ್ಟೇ. ಮಾವ ಕರೀತಿದ್ದಾರೆ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ, ಆಯಿತು. ನನಗವನಿಷ್ಟ. ಕ್ಲಿಪ್ನ ನೋಡಿದ್ರಾ? ನಿನ್ನೆ ರಾತ್ರಿ ಅವಳು ಬರಲೇ ಇಲ್ಲ. ಅವಳಿಗೆ ಬೇಡ ಅಂತ ಹೇಳಿದ್ದೆ. ಅವನ ಹೋಟೆಲ್ ನಂಬರ್ ಇದೆಯಾ? ಅವನು ಹಿಲ್ಟನ್ನಲ್ಲಿದ್ದಾನೆ.
ಪೀಟರ್ ಡೇವಿಡ್ಸನ್ ರೂಮ್ಗೆ ಪ್ಲೀಸ್. ಏನು ಬೀಚ್? ಅವನು ಯಾರ ಜೊತೆ ಇದ್ದ ಅಂತ ನೋಡಿದಾರಾ? ಥ್ಯಾಂಕ್ ಯು. ಪೀಟರ್ ವಾಲೆಟ್ ಮತ್ತು ಬಟ್ಟೆ ಬೀಚ್ ಹತ್ರ ಸಿಕ್ಕಿದ್ಯಂತೆ. ಕ್ಲಿಪ್ಪಲ್ಲಿದ್ದಾಳೆ. ಅವ್ರು ನಿನ್ನೆ ರಾತ್ರಿ ವಾಪಸ್ ಹೋಟ್ಲಿಗೆ ಹೋಗಿಲ್ಲ. ನಾವು ಹೋಗಬೇಕು. ಕಾನ್ಯಾ ಜೊತೆ ಇರು, ರೆಡಿ ಆಗು. ಪೊಲೀಸ್ ಸ್ಟೇಷನ್ಗೆ. ಅಮ್ಮ ಏನಾಯ್ತು? ಯಾರೋ ಮೊಸಳೆಗಳನ್ನ ಹೊರಗೆ ಬಿಟ್ಟಿದ್ದಾರೆ. ಎಷ್ಟಂತೆ? 3 ಅಂತ ಕಾಣುತ್ತೆ. 2 ನದಿಲಿದೆ, 1 ಹೋಟೆಲ್ ಫಿಶ್ ಪಾಂಡಲ್ಲಿದೆ. ಹಿಂದೆ ಜೋಪಾನ. ಹೇ ಎಕ್ಸ್ಕ್ಯೂಸ್ ಮೀ, ನೀವು ಗನ್ನೇನಾದ್ರೂ ಇಟ್ಕೋಬೇಕಲ್ವಾ? ಪರವಾಗಿಲ್ಲ ಬಿಡಿ, ನೋಡ್ಕೋತೀವಿ ನಾವು. ಚೀಲ ಹಾಕಿ ಹಿಡ್ಕೋತೀವಿ. ಕೊನೆಗೂ ಕಾಡಿನ ರಾಜನ್ ಥರ ಮೊಸಳೆನ ಹಿಡಿದ್ಬಿಟ್ಟಲ್ಲ ಮಾವ. ಸದ್ಯಕ್ಕೆ ಪೊಲೀಸರು ಯಾವ ಹೇಳಿಕೆನೂ ಕೊಡ್ತಾ ಇಲ್ಲ. ಆದ್ರೆ ಸ್ಥಳೀಯರ ಪ್ರಕಾರ ಒಬ್ಬ ಯುವಕ ಮತ್ತೆ ಒಬ್ಬ ಯುವತಿ ಬೀಚಲ್ಲಿ ಕಾಣೆಯಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನೀವೇನವರು? ನೀವು ನಿಮ್ಮ ತಂಗಿ ಮತ್ತೆ ಮಿಸ್ಟರ್ ನಿಕ್ಲೆಸ್ನ ನೋಡಿದ ಕೊನೆ ಜಾಗ ಇದೇನಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಿತ್ತು. ಹೌದು, ಬಟ್ಟೆ ಮತ್ತೆ ವಾಲೆಟ್ ಸಿಕ್ಕಿದ್ದಿಲ್ಲೇನಾ? ಹೌದು, ಆ ಜಾಗದಲ್ಲಿ. ನಿನ್ನೆ ರಾತ್ರಿ ನೀವು ಇಲ್ಲಿಂದ ಹೊರಟಿದ್ದೆಷ್ಟೊತ್ತಿಗೆ? ಕತ್ಲಾಗಕ್ಕೆ ಮುಂಚೆ. ಏನಾಯ್ತು ಅಂತ ನಿಮಗೇನಾದ್ರೂ ಗೊತ್ತಾ? ನಮಗಿನ್ನೂ ಏನೂ ಗೊತ್ತಾಗಿಲ್ಲ. ಅವ್ರನ್ನ ಅಲೆಗಳು ಎಳ್ಕೊಂಡೋಗಿರ್ಬೋದು ಅಂತ ಕಾಣುತ್ತೆ. ಅವ್ರು ಜೀವಂತವಾಗಿರ್ತಾರೆ ಅಂತೀರಾ? ಇದ್ರೂ ಇರ್ಬೋದೇನೋ. ನಿನ್ನೆ ಜೋರು ಮಳೆ ಆಗಿತ್ತು, ಹಾಗಾಗಿ ಬೋಟ್ಗಳು ಸರ್ಚ್ ಮಾಡ್ತೀವಿ. ನಿಮ್ಮ ತಂಗಿಗೆ ಈಜು ಬರ್ತಿತ್ತಾ? ಅವಳಿಗೆ ಸ್ವಿಮ್ಮಿಂಗ್ ಬರ್ತಾ ಇತ್ತು. ಹೌದು. ಇಲ್ಲೇ ಇರಿ ಪ್ಲೀಸ್. ಬೇಡ, ಬಾ ಇಲ್ಲಿ. ಅದು ನಮ್ಮಕ್ಕ, ಅದು ನಮ್ಮಕ್ಕ. ಯಾವ ಜನ್ಮದ ಕರ್ಮಾನೋ ಈ ಕೆಲಸ ಮಾಡ್ತಿದ್ದೀನಿ. ಹೋಗು, ನನ್ನ ಗ್ಲೌಸ್ ತಗೋ ಹೋಗು. ಯಾರನ್ನೂ ಇಲ್ಲಿ ಬಿಡಬೇಡಿ. ನಮಗೆ ಸಂಬಳ ಕೊಡೋದು ಯಾಕೆ? ನಾ ಮಾಡ್ತೀನಿ ಬಿಡು. ಅಲ್ಲಿ ನೋಡ್ಕೊ ಹೋಗಿ. ಇಲ್ಲಿ ಟೂತ್ ಲೆಸರೇಷನ್ ಆಗಿರೋ ಸಾಧ್ಯತೆ ಇದೆ. ಪ್ರಾಪೆಲ್ಲರ್ ಇರ್ಬೇಕೇನ? ಬೋಟ್ ಪ್ರಾಪ? ಬೇರೆ ಉತ್ತರ ಏನಾರು ಇದೆಯಾ? ಕ್ರೋಕೊಡೈಲ್ ಆಗಿದ್ರೆ ಹೇಗೆ? ಏನು ತಮಾಷೆ ಮಾಡ್ತಿದ್ದೀರಾ? ಮಾಸಾಳೆ ಆಗಿರಲ್ಲ, ಆದರೆ ಮೊಸಳೆ ಅಥವಾ ಶಾರ್ಕ್ ಇರ್ಬೋದು. ವಿಷಯ ಹೊರಗೆ ಬಿದ್ದರೆ ಟೂರಿಸಮ್ ಹಾಳಾಗುತ್ತಲ್ವಾ? ಹೌದು, ಬಂದು ನನ್ನ ಜೊತೆ ಮಾತಾಡಿದ್ರು. ಅವಳಿಗೆ ಎಷ್ಟು ವರ್ಷ? 18. ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತಾರೆ. ಈ ಥರ ಅನಾಹುತ ಆದರೆ ಎಷ್ಟು ಬೇಜಾರಾಗುತ್ತೆ. ಸರ್, ಜಾಕ್ ಅವ್ರ ಮೊಸಳೆ ಅವರಿಗೆ ನದಿನಲ್ಲಿ ಸಿಕ್ತಂತೆ. ಇಲ್ಲೇ ಹತ್ರದಲ್ಲಿದೆ, ಹೋಗೋಣ.
ಬೇಗ ಅದನ್ನ ತೆಗೀರಿ. ಸರಿ, ಡಾಕ್ಟರ್ಗೆ ಫೋನ್ ಮಾಡಿದ್ಯಾ? 10 ನಿಮಿಷ ಬರ್ತಿದ್ದೀನಿ ಅಂದ್ರು. ನಾನೋಗಿ ಪೆರಾಕ್ಸೈಡ್ ತರ್ತೀನಿ. ಗಾಯನ ಬೇಗ ವಾಸಿ ಮಾಡಬೇಕು. ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಬಂದ್ಲು ಕಿರಾತಕಿ. ನೀವು ಬರೋದಕ್ಕಿದು ಒಳ್ಳೆ ಸಮಯ ಅಲ್ಲ. ನಿನ್ನೆ ರಾತ್ರಿ ಯಾರೋ 3 ಮೊಸಳೆಗಳನ್ನ ಆಚೆ ಬಿಟ್ಟಿದ್ದಾರೆ. ಈ ಮೊಸಳೆ ನದಿನಲ್ಲಿ ಮೀನಿನ ಬಲೆಗೆ ಸಿಗಾಕೊಂಡಿತ್ತು. ನೀನೇನು ಮಾಡ್ತಿದ್ಯಾ ಅಂತ ಮೊದಲು ಹೇಳು. ನಂಗೆ ಟೈಮ್ ಇದೆ ಅಂತ ಅನ್ಕೊಂಡಿದ್ಯಾ? ನೋಡಿ, ಮೊಸಳೆಗಳು ಕಳೆದು ಹೋದಾಗ ನೀವು ಹೇಳಿದ ಕೆಲಸ ಎಲ್ಲ ಮಾಡೋದು ಸುಲಭ ಅಲ್ಲ. ನೆನೆದವರು ಮನದಲ್ಲಿ. ಹೇಗಿದ್ಯಾ ಫಿಲ್? ಅಫಿಷಿಯಲ್ ಬಿಸ್ನೆಸ್ ಮೇಲೆ ಬಂದಿದ್ದೀವಿ ಜಾಕ್. ನಾವು ಶಟ್ ಡೌನ್ ಮಾಡಬೇಕಾಗುತ್ತೆ. ಏನು ಹೇಳ್ತಿದ್ಯಾ? ಸ್ಟಾರ್ಟರ್ಸ್ಗೆ ಎಂಡೇಂಜರ್ಮೆಂಟ್ ಆಫ್ ಪಬ್ಲಿಕ್ ಸೇಫ್ಟಿ. ನಿಮಗೆ ಅವನ ಬಗ್ಗೆ ಗೊತ್ತಿದ್ಯಾ? ನಿಮ್ಮ ಮಿಸ್ ಆಗಿರೋ ಕ್ರಾಕಡೈಲ್ಸ್ ಬಗ್ಗೆ ನಮಗೆ ಗೊತ್ತಿದೆ. ಹೌದು, ನಿಂಗೂ ಗೊತ್ತಲ್ವಾ? ಕಾಂಗ್ ಸಾಂಗು ಇದಕ್ಕೂ ಸಂಬಂಧ ಇಲ್ಲ. ಅವನು ನಮ್ಮ ಬೇಲಿ ಕಟ್ ಮಾಡ್ಕೊಂಡು ಬಂದಿದ್ದಾನೆ ಫಿಲ್. ನನ್ನ ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅಂತಿದ್ದಾನೆ. ನಿಂಗೆ ಗೊತ್ತಲ್ವಾ? ನಿಮ್ಮ ಕ್ರಾಕಡೈಲ್ಸ್ ನೆನ್ನೆ ಟೀನೇಜರ್ಸ್ನ ಸಾಯಿಸಿರೋ ಸಾಧ್ಯತೆ ಇದೆ. ಚಾನ್ಸೇ ಇಲ್ಲ. ನಮ್ಮ ಹತ್ರ ಫಿಸಿಕಲ್ ಎವಿಡೆನ್ಸ್ ಇದೆ, ಜೊತೆಗೆ ಐ ವಿಟ್ನೆಸ್ ಕೂಡ ಇದ್ದಾರೆ. ನನ್ನ ಮೊಸಳೆಗಳು ಯಾರನ್ನೂ ಸಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಶಟ್ ಡೌನ್ ಅಂತೂ ಮಾಡಲೇಬೇಕಾಗುತ್ತೆ. ಏನ್ ತಲೆ ಕೆಟ್ಟಿದ್ಯಾ? ನಮ್ಗಾಗ್ಲೇ 2 ಸಿಕ್ಕಿದೆ. 3ನೇದು ಇದು ತುಂಬ ಸೀರಿಯಸ್ ಜಾಕ್. ನಿಮ್ಮ ಕ್ರೊಕೊಡೈಲ್ಸ್ ಹೀಗೆ ಮಾಡಿದರೆ ಮ್ಯಾನ್ ಸ್ಲಾಟರ್ಗೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಇಷ್ಟು ದಿನ ಇದನ್ನು ಮೀಡಿಯಾಯಿಂದ ಮುಚ್ಚಿಟ್ಟಿದ್ದೀವಿ. ಅದು ಹೊರಗೆ ಬಂದು ಟೂರಿಸ್ಟ್ಗಳಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರೆ ನೀವು ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇರೋಷ್ಟು ಕೇಸ್ಗಳಾಗ್ಬಿಡುತ್ತೆ. ಗೇಟ್ಸ್ ಪ್ಯಾಡ್ಲಾಕ್ ಮಾಡಿ. ಇದು ನೀವು ಹಿಡಿದಿರೋ ಕ್ರಾಕಡೈಲಾ? ಹೌದು. ನಾವು ಓಪನ್ ಮಾಡಬೇಕಾಗತ್ತೆ. ಮೆಡಿಕಲ್ ಎಕ್ಸಾಮಿನರ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರೆ. ನೀನು ಆ ಮೊಸಳೆ ಮುಡ್ತಿಲ್ಲ. ಅದೇನು ತಿಂತಾ ಇದೆ ಅಂತ ನಾವು ನೋಡಬೇಕು. ನನ್ನ ಮೊಸಳೆ ಯಾರನ್ನು ತಿಂದಿಲ್ಲ. ನೋಡೋ, ಬೋನಲ್ಲಿರೋದಕ್ಕೆ ಬೇಟೆ ಆಡೋದಕ್ಕೂ ಬರಲ್ಲ. ಸುಸ್ತಾದಾಗ ಅವು ತಿನ್ನೋದು ಇಲ್ಲ. ಜಾಕ್ ನಿಜಾನೇ ಹೇಳ್ತಿದ್ದಾನೆ ಆಫೀಸರ್. ಅದೇನಾದರೂ ತಿಂದಿದ್ರೆ ಇಷ್ಟೊತ್ಕದು ದೇಹದಿಂದ ಹೊರಗೆ ಹೋಗಿರುತ್ತೆ. ಅಲ್ಲೇನೂ ಇಲ್ಲ. ಮತ್ತೆ ಇನ್ನೊಂದು ಮೊಸಳೆ ಪಕ್ಕದಲ್ಲಿರೋ ಹೋಟೆಲ್ ಗ್ರೌಂಡ್ಸಲ್ಲಿ ಅದು ಸಿಕ್ತು. ಅದು ಬೇಟೆ ಆಡಿಲ್ಲ. ಮಾವ ನ್ಯೂಸಲ್ಲಿ ಬರ್ತಿದ್ಯಂತೆ, ಹುಡುಗಿ ಮೇಲೆ ಮೊಸಳೆ ದಾಳಿ ಮಾಡಿರೋದನ್ನ ಒಬ್ರು ನೋಡಿದಾರಂತೆ. ನೀರಲ್ಲಿ ಒಂದು ಹುಡುಗಿ ಕಿರ್ಚಾಡ್ತಿದ್ಲು ಅಂತ ನೀವು ಹೇಳಿದ್ರಿ ಅಲ್ವಾ? ಅವಳು ಒದ್ದಾಡ್ತಾ ಇದ್ಲು ಅಂತಂದ್ರಿ. ಆಮೇಲೆ ಏನಾಯ್ತು? ಬೇಡ, ನಾನೇ ಹಾಕೋತೀನಿ. ಅವಾಗ್ಲೇನ ನೀವು ಮೊಸಳೆನ ನೋಡಿದ್ದು? ಅಲ್ಲ, ಏನ್ ನಡೀತಾ ಇದೆ ಆಂಡಿ? ಮೆಕ್ವೇಡ್ ಫಾರ್ಮ್ನ ಶಟ್ ಡೌನ್ ಮಾಡಿದ್ರು. ಅದೇ ನಡೀತಾ ಇರೋದು. ಆ ಕ್ರಾಕಡೈಲು ನ್ಯೂಸಲ್ಲೆಲ್ಲ ಅದೇ ಇದೆ. ಸೊ ಮೆಕ್ವೇಡ್ ಪ್ರಾಬ್ಲಮ್ ನಮ್ದಲ್ಲ. ಮತ್ತೆ ಇದಕ್ಕೂ ನಿನಗೂ ಸಂಬಂಧ ಇಲ್ವಾ? ಖಂಡಿತ ಇಲ್ಲ. 1 ನಿಮಿಷ ಟೈಮ್ ಕೊಡು. ಈಗ ಹೋಗು. ಮೇಯರ್ ನನಗೀಗಾಗಲೇ ಕಾಲ್ ಮಾಡಿದ್ರು. ಇದರಿಂದ ಟೂರಿಸ್ಟ್ ಬಿಸ್ನೆಸ್ಗೆ ಏನಾಗುತ್ತೆ ಅಂತ ಗೊತ್ತಾ? ಅದು ನಮ್ಮ ಕ್ರಾಕಡೈಲ್ ಅಲ್ಲ. ಅಂದರೆ ಇದಕ್ಕೆ ಮೆಕ್ವೇಡ್ ಜೈಲ್ಗೆ ಹೋಗ್ತಾನೆ. ಅವ್ನ ಫಾರ್ಮ್ ನಮ್ದಾಗುತ್ತೆ. ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನೂ ಇಲ್ಲ. ಆದರೆ ನಿನಗೂ ಇದಕ್ಕೂ ಸಂಬಂಧ ಇದ್ದರೆ ನಿನಗೆ ಹೆಲ್ಪ್ ಮಾಡಿದವ್ರ ಕತೆ ಎಲ್ಲ ಮುಗಿಸ್ಬೇಕು. ಅರ್ಥ ಆಯ್ತಾ? ಹಾಂ. ನಿನ್ನ ಗ್ಯಾಮ್ಲಿಂಗ್ ಸಾಲ ಎಲ್ಲ ಈಗಾಗಲೇ ನಾನು ತೀರಿಸಿದ್ದೀನಿ. ನೀನು ತುಂಬ ಹುಷಾರಾಗಿರಬೇಕು. ಮುಂದಿನ ಸಲ ನಾನು ಗೆಲ್ತೀನಿ.
ಆರಾಮಾಗಿದೆಯಾ? ಪೊಲೀಸ್ ಏನು ಹೇಳ್ತಾರೋ ನೋಡ್ಬೇಕು. ಅಲ್ಲಿ ನೋಡು. ಯಾಕೆ ಮಾತಾಡ್ತಿಲ್ಲ? ಇಲ್ಲಿಂದ ಹೊರಟು ಹೋಗು. ನಮ್ಮ ಹತ್ರ ಬರಲೇಬೇಡ ನೀನು. ಏನಾಯ್ತು? ನಮ್ಮ ಕಸಿನ್ನ ಕೊಂದಿದೀಯಾ? ನಾನೇನು ಮಾಡಿಲ್ಲ. ನಿಮ್ ಪ್ರಾಣಿಯಿಂದ ಹಾಗಾಗಿದ್ದು. ಅದು ನಿಜ ಅಲ್ಲ. ಮೊದಲು ಇಲ್ಲಿಂದ ಹೋಗು. ಹಾಂ ಹಾಂ ಹಾ ಹೀಗೆ ಕವರ್ ಆಗ್ಬೇಕು. ಹಾ ಹೀಗೆ ಹಚ್ಬೇಕು. ನೋಡು, ಇದು ಹಾಗೆ ಮೂಗ್ಮೇಲೂ ಅವಾಗ ಹಚ್ಕೋಬೇಕು, ಸರಿನಾ? ಸನ್ಬರ್ನ್ ಆಗಲ್ಲ, ಆ, ಇನ್ಫೆಕ್ಷನ್ ಹೌದು, ಆಗಲ್ಲ. ಮೂಗ್ಮೇಲೆ. ಹೋಗಿ ಹಾ, ಆಟ ಎಲ್ಲ ಆಡಿ, ready ಹೋಗಿ ಆಗಿ, ಬೇಗ. ಹೋಗಿ ನೀರಲ್ಲಿ ಹಾ, ಆಟ ಆಡಿ, ಜೋಪಾನ. ಹೋಗಿ ಜೋಪಾನ. ಹಾ ಹೊರಡಿ. ಮತ್ತೆ ಹೌದು. ಬೇಗ ಮಕ್ಕಳನ್ನ ಬೋಟಿಗೆ ಕರ್ಕೊಳ್ಳಿ. ಇಲ್ಲಿ ಒಂದು ಮೊಸಳೆ ಬಂದಿದೆ. ಯಾವ ತರದ ಮೊಸಳೆ? ನರಭಕ್ಷಕ ಅಂತೆ. ಓ ಹೌದಾ? ತಮಾಷೆ ಮಾಡ್ತಿಲ್ಲ. ಬೇಗ ಮಕ್ಕಳನ್ನ ಮೇಲ್ ಕರ್ಕೊಳ್ಳಿ. ಓಕೆ ಮಕ್ಳ, ಆಚೆ ಬನ್ನಿ ಬೇಗ. ಬರಲ್ಲ. ರೇಮಂಡ್ ಹೇಳಿದ್ ಕೇಳಿದ್ರಿ ಅಲ್ವಾ? ಆಚೆ ಬನ್ನಿ ಬೇಗ. ನಿನ್ನ ಮೊಸಳೆ ಬಂದು ತಿನ್ನುತ್ತೆ ಅಷ್ಟೇ. ರೇಮಂಡ್, ರೇಮಂಡ್, ಅಯ್ಯೋ ದೇವ್ರೇ, ರೇಮಂಡ್, 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 ರೇಮಂಡ್. ನನ್ ಮಗನ್ ಕಾಪಾಡಿ, ದಯವಿಟ್ಟು ಕಾಪಾಡಿ. ಅಯ್ಯೋ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಲ್ಲೋಡಿ 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 ಅಲ್ಲಿ. ಅಯ್ಯೋ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಹೇ ಅಲ್ಲಿ 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 ಅಲ್ಲಿ. ಮಗುನ್ ಹಿಡ್ಕೊಂಡಿದ್ದೆ. ಅಯ್ಯೋ ಅಲ್ಲೋಡಿ ಅಲ್ಲೋಡಿ. ಅಯ್ಯೋ ಮಗುನ ಎಳ್ಕೊಂಡು ಹೋಗ್ತಿದೆ ನೋಡಿ. ಅಲ್ಲಿ ಹೌದು, ಬೋಟ್ ಕೆಳಗೆ. ಬೋಟ್ ಕೆಳಗೆ. ಪ್ಲೀಸ್ ಟ್ಯಾಂಕಲ್ಲಿ ಏರಿದ್ಯಾ? ಹೌದು, ಏನಾಗ್ತಿದೆ? ಮೊಸಳೆ ಮಗುನ ಹಿಡ್ಕೊಂಡಿದೆ. ಎಲ್ ಹೋಯ್ತು? ಬೋಟ್ ಕೆಳಗೆ ಜರಿಯಲ್ಲಿ. ಟೌನ್ ಅಲ್ಲಿ. ಒಂದು ಬ್ಯಾಂಕ್ ಸ್ಟಿಕ್ ಕೊಡ್ತೀಯಾ? ಹೌದು ಇದೆ. ಬೇಡ, ನೀ ಇಲ್ಲೇ ಇರು.
ಏನಾಗಿಲ್ಲ ತಾನೆ? ನೋಡು, ಹೆದರ್ಬೇಡ, ಏನೂ ಆಗಲ್ಲ, ಏನೂ ಆಗಿಲ್ಲ, ಹೆದರ್ಬೇಡ. ಇಲ್ಲ, ಹುಡುಗನ ಸಮುದ್ರಕ್ಕೆ ಎಳ್ಕೊಂಡು ಹೋಗಿದೆ, ಅಲ್ಲಿಗೆ ಹೋಗಷ್ಟು ಗಾಳಿ ಇಲ್ಲ. ಹುಷಾರಾಗಿದ್ದೀರಾ? 20 ಅಡಿ ಸಮುದ್ರದ ಮೊಸಳೆ ಹುಡುಗನ ಸಮುದ್ರಕ್ಕೆ ಎಳ್ಕೊಂಡು ಹೋಯ್ತು. ಅಲ್ಲಿಗೆ ಹೋಗ್ಬೇಕಾ ನೀವು? ಹರ್ಪೂನ್ ಇದ್ರೆ ಹೋಗ್ಬೋದು. ಏನಾಗಿಲ್ಲ ತಾನೆ? ಕ್ರಾಕೊಡೈಲಸ್ ಪೊರೋಸಸ್ ಇದು ಸಮುದ್ರದಲ್ಲಿ ಜಾಸ್ತಿ ವಾಸ ಮಾಡುತ್ತೆ. ಈ ಮೊಸಳೆಗಳು ತುಂಬ ಉದ್ದ ಇರುತ್ತೆ, 18 ಅಡಿ ಬೆಳೆಯುತ್ತಂತೆ. ಅದು ವರ್ಲ್ಡ್ ರೆಕಾರ್ಡ್ ಮಾಡುತ್ತೆ. ಹೌದು, ಆದರೆ ಅದೆಲ್ಲಿಂದ ಬಂತು? ಆಸ್ಟ್ರೇಲಿಯಾದಿಂದ ಬಂದಿದ್ದು, ಅಲ್ಲಿಂದ ಸೌತ್ ಈಸ್ಟ್ ಏಷ್ಯಾಗೆ ವಲಸೆ ಬಂತು. ಮೊಸಳೆ ವರ್ಷಕ್ಕೆ 100 ಜನನ ಸಾಯಿಸುತ್ತೆ, ಆದರೆ ಇದು ಅದಕ್ಕಿಂತ ಜಾಸ್ತಿ. ಮಾವ, ಇದು ನೋಡಿ ಹೆಂಗಿದೆ ಅಂತ. ಕೋಟ್ಯಾಂತರ ವರ್ಷ ಹಳೆದು, ಭೂಮಿ ಮೇಲೆ ತುಂಬ ಹಳೆದಾದಂಥ ಪ್ರಾಣಿ. ಆದರೆ ಇಲ್ಲಿವರೆಗೂ ವಲಸೆ ಬಂದಿರೋದು ಇದೇ ಮೊದಲು. ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಸ್ಟ್ರೈಕ್ ಮಾಡತ್ತೆ ಅಂತೀರಾ? 20 ಅಡಿ ಉದ್ದ ಇದೆ, ತಿಂಗಳಾನ್ಗಟ್ಟಲೆ ಪ್ರತಿದಿನ ಬೇಟೆ ಆಡುತ್ತೆ. ಇದನ್ನು ನಾವು ಹಿಡಿಲೇಬೇಕು, ಇಲ್ಲಾಂದರೆ ಕಷ್ಟ. ಹಲೋ. ಹಾಂ, ನಾನು ನಿನ್ನ ಬಗ್ಗೆನೇ ಯೋಚಿಸ್ತಿದ್ದೆ. ಸದ್ಯ ಕಾಲ್ ಮಾಡಿದ್ಯಲ್ಲ. ಇವಾಗ ಹೇಗಿದೆಯಾ? ಪರವಾಗಿಲ್ಲ, ಎಲ್ಲರೂ ನಿನ್ನ ಮೇಲೆ ರೇಟ್ ಬಿಟ್ಟರು, ಸಾರಿ. ಅವ್ರು ಹೇಳ್ತಿರೋದೆಲ್ಲ ನಿಜ ಅಲ್ಲ ಶಾಂಪು. ಬೇಟೆ ಆಡ್ತಿರೋ ಮೊಸಳೆನೇ ಬೇರೆ, ಇವ್ರು ಯಾರೂ ನಂಬ್ತಿಲ್ಲ ಅಷ್ಟೇ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಅದು ನಂಗೆ ಗೊತ್ತು. ನಿನ್ನ ನೋಡಬೇಕು ಅನ್ನಿಸ್ತಿದೆ. ನನಗೂ ನೋಡ್ಬೇಕು ಅನ್ನಿಸ್ತಿದೆ. ಶಾಂಪೂ ಬಂದೆ. ನಾನೀಗ ಹೋಗ್ತೀನಿ, ನಾಳೆ ಮಧ್ಯಾಹ್ನ ಫೋನ್ ಮಾಡು. ನಾನು ಮಾಲಿ ಜೊತೆ ಮಾತಾಡ್ತಿದ್ದೆ. ಈಗ ಮಲ್ಗೋ ಟೈಮ್ ಆಗಿದೆ. ಹೌದು, ಮುದ್ದಾಗಿವೆ. ಇದು ಬೇರೆ ಜಾತಿದು, ನೆನ್ನೆ ನೋಡಿದ ಥರ ಅಲ್ಲ. ಇದು ಬೇರೆನೇ ಜಾತಿ. ಇದು ಅಷ್ಟೊಂದು ಹಾನಿ ಮಾಡಲ್ಲ. ಕೇಮೆನ್ ಅಂತ ಅನ್ಸುತ್ತೆ, ಅದನ್ನು ಸಾಕೋಕ್ಕಾಗಲ್ಲ. ಅಯ್ಯೋ, ಏನಂತಿದ್ಯಾ? ಹಾಂ, ಸರಿ, ಒಳ್ಳೆಯದು. ಸುಂದರವಾಗಿರೋ ಹುಡುಗಿಗೆ ಅದು ಸೂಟ್ ಆಗಲ್ಲ. ಜಾಕ್, ಸರ್ಜನ್ ಡ್ಯಾಂಗ್. 1 ನಿಮಿಷ ಬಂದೆ. ಎಸ್ಪ್ರೆಸ್ಸೋ ಬೇಕಾ? ಸ್ವಲ್ಪ ಸ್ಟ್ರಾಂಗ್ ಮಾಡು. ನಮ್ಮ ಮೊಸಳೆ ಸಿಗ್ತಾ? ನಾನು ನಿಮಗೆ ಕ್ಷಮೆ ಕೇಳಬೇಕು ಜಾಕ್. ನ್ಯೂಸ್ ನೋಡಿದ್ರಾ? ಇಲ್ಲ. ನಿಮ್ಮ ಟಿ ವಿ ಆನ್ ಮಾಡಿ, ಇವಾಗ ಅದೇ ಬರುತ್ತೆ ನೋಡಿ. ಇತ್ತೀಚಿನ ದಾಳಿಗೆ ಒಂದು ತರಬೇತಿಯನ್ನು ಪಡೆದಂಥ ಮೊಸಳೆ ಕಾರಣ ಅಂತ ವರದಿ ಬಂದಿತ್ತು. ಈಗ ಈ ವರದಿಗೊಂದು ತಿರುವು ಸಿಕ್ಕಿದೆ. ಅದೇನು ಅಂತ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಇದು ನಮ್ಮ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತ್ರ. ನಮ್ಮ ಕ್ಯಾಮರಾಮನ್ ಆ ಮೊಸಳೆನ ಶೂಟ್ ಮಾಡಿದ್ದಾರೆ. ಮೀನುಗಾರಿಕೆಗೆ ಹೋದಾಗ ಈ ದೃಶ್ಯವನ್ನು ಸೆರೆ ಹಿಡಿಯಲಾಗಿದೆ. ವರದಿಗಳ ಪ್ರಕಾರ ಈ ಮೊಸಳೆಯು 20 ಅಡಿಗಿಂತ ಹೆಚ್ಚಾಗಿದೆ. ಮತ್ತಷ್ಟು ಮಾಹಿತಿ ಇನ್ನೇನು ಹೊರಬೀಳಲಿದೆ. ನೀವು ಅದನ್ನ ಹಿಡಿತಾ ಇದ್ದೀರಾ? ಈ ಕ್ರೊಕೊಡೈಲ್ ಹಿಡಿದವ್ರಿಗೆ ಸಿಟಿ $50,000 ರಿವಾರ್ಡ್ ಕೊಡ್ತಾ ಇದೆ. ಡೆಡ್ ಆರ್ ಅಲೈವ್. ಪ್ರೆಸ್ ಅವರಿಂದ ಅದನ್ನ ದೂರ ಇಡಬೇಕು ಅಂತ ಅಂದಿದ್ದೆ ಅಲ್ವಾ? ಎಲ್ಲ ಬದಲಾಗಿದೆ ಜಾಕ್. ಮತ್ತೆ ಕಾಲ್ ಮಾಡ್ತೀನಿ. $50,000 ಅಂದ್ರೆ ಕಡಿಮೆ ದುಡ್ಡು ಆಯ್ತಾ?
ಈ ಮೊಸಳೆ ಯಾವ ಬೇಟೆಗಾರನ್ನು ಬದುಕೋಕ್ ಬಿಡಲ್ಲ. ಯಾರಾದ್ರೂ ಅಷ್ಟೇನೆ. ನೀನೆಷ್ಟೋ ಪರವಾಗಿಲ್ಲ. ಏನ್ ಗುರು ಇದು? ಹೌದು, ನಿನಗೇನು ಅನಿಸ್ತಾ ಇದೆ? ನಾವು ಮೊಸಳೆ ಥರ ಯೋಚನೆ ಮಾಡಬೇಕು, ಅದ್ರ ಥರ ನಾವು ನೋಡಬೇಕು. ಅದು ನೀರೊಳಗಿಲ್ಲ, ಅದು ತಿನ್ನುತ್ತೆ, ಮಲಗುತ್ತೆ, ಮತ್ತೆ ತಿನ್ನುತ್ತೆ. ಅದು ಈ ಬೀಚ್ ಮೇಲೆಲ್ಲ ಬರಲ್ಲ, ಔಸ್ಕೊಳಕ್ಕಾಗಲ್ಲ. ಅದು ಸಿಹಿ ನೀರಿನ ಕಡೆ ಹೋಗಿರ್ಬೋದು. ಇಲ್ಲಿಂದನೇ ಅದು ನೀರಿಗೆ ಹೋಗಿರೋದು. ನೀವು ತುಂಬಾ ಗಲಾಟೆ ಮಾಡಿದ್ರಿ, ಅದೇ ಆಗಿದ್ದು. ಅದ್ರ ಕಿವಿಗಳು ಬಾವಲಿಗಳ ತರ. ನಾನಿಲ್ಲಿ ತುಂಬಾ ಹೊತ್ತಿಂದ ಇದ್ದೀನಿ, ನೀವು 10 ಸೆಕೆಂಡ್ನಲ್ಲಿ ಓಡಿಸ್ಬಿಟ್ರಿ. ನೀನೇ ಹೋಗಿ ಶೂಟ್ ಮಾಡತ್ತಾನೆ? ಯಾಕಂದ್ರೆ ಮಣ್ಣಲ್ಲಿ ಸಿಕ್ಕಾಕೊಂಡಿದ್ದೀನಿ. ಕಾಮಿಡಿ ಮಾಡ್ತಿದ್ಯಾ? ಹಾಗೂ ಅನ್ಕೋಬಹುದು. ಸ್ವಲ್ಪ ಕೈ ಕೊಡಕ್ಕಾಗತ್ತಾ? ಬನ್ನಿ. 1 2 3. ಹೌದು, ನೀವು ಸಿಗಾಕೊಂಡಿದ್ದೀರಾ? ಓಹ್ ಥ್ಯಾಂಕ್ಸ್. 9 ತಿಂಗಳಿಂದ ಟ್ರ್ಯಾಕ್ ಮಾಡ್ತಾ ಇದ್ದೀನಿ, ಬಂದು ಈ ಮಣ್ಣಲ್ಲಿ ಸಿಕ್ಕಾಕೋತೀನಿ. ಅಂದ್ರೆ ನಿಂಗೆ ಮೊದಲಿಂದನೂ ಈ ಮೊಸಳೆ ಬಗ್ಗೆ ಗೊತ್ತಿದ್ಯಾ? ಹಾ, ಗೊತ್ತು ಅಂತ ಅನ್ಕೋಬಹುದು. ಸ್ಟೇನ್ಲೆಸ್ ಸ್ಟೀಲ್. ಅವನ್ ಕಚ್ಚಿದ್ರೆ ಅವನ ಹಲ್ಲೆಲ್ಲ ಉದುರು ಹೋಗುತ್ತೆ. ನಾನು ಅವನ ತಲೆ ಹೊಡೆದಾಕ್ತೀನಿ. ಹಾ ಸಾರಿ, ನಾನು ಹಾಕಿನ್ಸ್, ಕ್ರಾಕ್ ಹಾಕಿನ್ಸ್. ಜಾಕ್, ನೀವು ನೀರಿಂದ ಹೊರಗೆ ಬರಬೇಕು. ಅದಕ್ಕೆ ವಾಪಸ್ ಬರೋ ಬುದ್ಧಿ ಜಾಸ್ತಿ ಇದೆ. ಕೇಪ್ ಬಫಲೋ ಕೂಡ ಹಾಗೆ ಮಾಡುತ್ತೆ. ಅಂದ್ರೆ 1 ನಿಮಿಷ. ಸಾಯಿಸ್ಬಿಟ್ಟೆ. ಬನ್ನಿ ಬನ್ನಿ. ಕಾಣಿಸ್ತಿದ್ಯಾ? ಇಲ್ಲೇ ಇದೆ. ಸತ್ತಿದ್ಯಾ ಅಂತ ನೋಡು. ಹಾ, ನೋಡಿ ನೋಡಿ ಇಲ್ಲಿ ಸಾಯಿಸ್ಬಿಟ್ವಿ. ನೀವು ಪಳಗಿರೋ ಮೊಸಳೆನ ಕೊಂದಿರೋದು. ನೋಡಿ ಇಲ್ಲಿ. ಅದ್ ನಂದು. ಏನಿವಾಗ ನಮಗೆ ದುಡ್ಡಷ್ಟೇ ಮುಖ್ಯ ಗುರು. ನೀವು ಆ ದುಡ್ಡನ್ನ ಫ್ರೆಂಡ್ ಜೊತೆ ಕಳೆಯೋದಾದ್ರೆ ಅವನ್ನ ಆ ನೀರಿಂದ ಹೊರಗೆ ಬರೋದಕ್ಕೆ ಹೇಳಿ. ನೀನ್ ಯಾರಪ್ಪ ಹೇಳಕ್ಕೆ? ಮೊಸಳೆಯನ್ನು ಶೂಟ್ ಮಾಡೋಣ. ಹಾಗೆ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟು ಅಷ್ಟೇ. ನಿಮ್ಮ ಹತ್ರ ಫೋಟೋ ಇಲ್ಲ ಅಲ್ವಾ? ಏನಾ?
ಹಾಯ್, ಬಾ ಒಳಗೆ. ಬರ್ಬೋದಾ? ಅವರೆಲ್ಲರೂ ನ್ಯೂಸಲ್ಲೆಲ್ಲ ನೋಡಿದ್ದಾರೆ. ಕಾನ್ಯ ಗೊತ್ತಲ್ವಾ? ಹಾ ಗೊತ್ತು. ಏನ್ ತಂದಿದ್ದೀನಿ ನೋಡು. ವಾವ್, ನಿನಗಿದು ಇಷ್ಟ ಆಯ್ತಾ? ಸನ್ನಿಗಿನ್ನೂ ಕೋಪ ಇದೆ, ಆದರೆ ನಾಯಿ ತುಂಬ ಇಷ್ಟ. ಮತ್ತೆ ನೀನು ಹೇಗಿದೀಯಾ? ನೀನು ಬಂದಿದ್ದು ಖುಷಿ ಆಯಿತು. ಪಾರ್ಟಿ ಮಾಡೋಣ? ಬೇಡ ಅನ್ನೋಕ್ಕಾಗತ್ತಾ? ನಾವಿಬ್ಬರಷ್ಟೇನೆ. ಪಾರ್ಟಿ ಶುರು ಮಾಡೋಣ? ಹೌದು, ನನಗೂ ಅಷ್ಟೇ. ಅದಿನ್ನೂ ಇಲ್ಲಿ ಎಷ್ಟು ದಿನ ಇರ್ಬೋದು ಅಂತ ಅನ್ಸುತ್ತೆ? ಅವನು ಇಷ್ಟು ದೂರ ಹೋಗಿದ್ದಾನೆ ಅಂದಮೇಲೆ ಅಲ್ಲಿ ಆರ್ಡರ್ನು ಸೆಟ್ ಮಾಡ್ಕೊಂಡಿರ್ತಾನೆ. ಅದು ರಾಟ್ ಪೀಟ್. ಈ ಜಾಗಕ್ಕೆ ಅವನು ವಿಕ್ಟಿಮ್ಸ್ನ ಕರ್ಕೊಂಡು ಬಂದು ಕೊಳತು ಹೋಗೋವರೆಗೂ ಬಿಡ್ತಾನೆ. ಆಮೇಲೆ ಬ್ರೇಕ್ ತಗೊಂಡು ತಿಂತಾನೆ. ಸಾಮಾನ್ಯವಾಗಿರೋದು ಅಂಡರ್ ವಾಟರ್. ಆದ್ರೆ ಅದನ್ನ ಹೇಗೆ ಕಂಡು ಹಿಡಿಯೋದು? ವೆಲ್, ಅದು $50,000 ಪ್ರಶ್ನೆ ಅಲ್ವಾ? ಹಾ, ಇನ್ನೂ ಒಂದು ಗ್ಲಾಸ್ ಬೇಕಾ? ಹಾ ಬೇಡ, ಸಾಕು. ಮತ್ತೆ ಎಷ್ಟು ಜನ ಥಾಯ್ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ನಿನಗೆ? ಅಷ್ಟೇನಾ? ಅಷ್ಟೇ. ನಾನು ನಬ್ಬಲ್ಲಪ್ಪ. ನಿಜ ಹೇಳ್ತಿದ್ದೀನಿ. ಅವಳ ಹೆಸರೇನು? ಶಾಂಪೂ. ಎಲ್ಲ ಹುಡುಗರು ಹೀಗೆ ಮಾತಾಡೋದು. ಏನು? ಆಯಿತು, ನಿನಗೆ ಎಷ್ಟು ಅಮೇರಿಕನ್ ಬಾಯ್ ಫ್ರೆಂಡ್ಸ್ ಇದ್ದಾರೆ? ತುಂಬ. ಹೌದಾ? ಎಷ್ಟು ಜನ? ನನಗೆ ಯಾವ ಬಾಯ್ ಫ್ರೆಂಡ್ಸೂ ಇಲ್ಲ. ಯಾಕೆ ಕೂಗ್ತಿದ್ದಾನೆ? ಯಾವ ಥರ ವಾಸನೆ? ಏಡಿ ಅಂತ ಅನ್ಸುತ್ತೆ. ಯಾವ ಥರ ವಾಸನೆ ಅದು? ಏ ಕಾನ್ಯಾ, ಬೇಗಿದ್ ಬಾ. ನೀವೇನ್ ಮಾಡಿದ್ರಿ? ನೀವೀಗ್ಲೂ ಆ ಮನೆಯಲ್ಲೇ ಉಳ್ಕೋತೀರಾ? ಆ ಮೊಸಳೆನ ಯಾರಾದರೂ ಹಿಡಿಯೋವರೆಗೂ ನಾನು ಆ ಮನೆಗೆ ಹೋಗಲ್ಲ. ನನಗೆ ದೊಡ್ಡ ಮನೇಲಿ ಇರೋಕ್ಕಿಷ್ಟ. ನನ್ನ ಮಾವನ ಜೊತೆ ಇದ್ದಿದ್ದು ಇವತ್ತು ನನಗೆ ಹೆಲ್ಪ್ ಆಯಿತು. ಮೊಸಳೆ ಬಗ್ಗೆ ತಿಳ್ಕೊಂಡಿದ್ದೀನಿ. ನೀವೇನ್ ಮಾಡಿದ್ರಿ? ನಮ್ಮ ಮಾವ ಹೇಳ್ಕೊಟ್ಟಾಗೆ ನಾನು ಮಾಡಿದ್ದೀನಿ. ಪೊಲಿಟಿಷಿಯನ್ ತರ ಮತ್ತಲ್ಲಿ ಏನಾಯ್ತು ಅಂತ ಸ್ವಲ್ಪ ಬಿಡ್ಸ್ ಹೇಳಿ. ಅದು ಹಾಗೆ ಮಾಡ್ತು ಅಂತ ನೀವು ನಂಬ್ತೀರಾ? ಇದೇ ರೀತಿ ಘಟನೆ ಆಗಲ್ಲ. ಅವರು ಈ ಇಡೀ ವಿಷಯನ ತಮ್ಮ ಪಬ್ಲಿಸಿಟಿ ಗಿಮಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅವನ ಟ್ಯಾಕ್ಸ್ ವಿಷಯ ನಡೀತಾ ಇತ್ತು. ಅವಳು ಅವನ ತಂಗಿ ಆಯ್ತಾ, ಅವಳು ಹೊರಗೆ ಕರ್ಕೊಂಡ್ಬಂದ್ಬಿಡ್ತಾಳೆ. ನಾವು ಅವಳನ್ನ ಮುಗಿಸ್ಬೇಕು. ಆದಷ್ಟು ಸುಲಭ ಅಲ್ಲ. ಬೇರೆ ಏನು ಮಾಡಬಹುದು? ನಮ್ಮ ಹತ್ರ ಏನೇನಿದೆಯೋ ಅದನ್ನೆಲ್ಲ ಕಳ್ಕೋಬೇಕಾ? ಇಲ್ಲ. ಸೊ ಸರಿ ಆಯಿತು, ನಾನು ನೋಡ್ಕೋತೀನಿ. ಶೇಕ್ ಆಗ್ತಾ ಇದೆ ಅಲ್ವಾ? ಇವಳನ್ನ ಕರ್ಕೊಂಡು ಬಂದು ಸುಮಾರು 3 ವರ್ಷ ಆಯ್ತು. ನಮ್ಮನ್ನ ಶಟ್ ಡೌನ್ ಮಾಡಲ್ಲ ಅನ್ಸುತ್ತಲ್ವಾ? ಓ, ಇವತ್ತು ಬೆಳಗ್ಗೆ ಅವಳು ಕೆಲಸ ಹೋಯ್ತು. ಕಾನ್ಸಾಂಗ್? ಹೌದು. ಚೆನ್ನಾಗಿದ್ಯಾ? ಹಾ ಸರಿ ಆಯ್ತು. ಏನದು? ಮ್ಯಾ ಮ್ಯಾ ಮ್ಯಾ. ಒಂದು ನಿಮಿಷ ಅಲ್ಲೇ ಇರು. ನಿನ್ನೆ ರಾತ್ರಿ ಬಂದಿದೆ, ಹಾಕಿನ್ಸ್ ಹೇಳ್ದಂಗೆನೆ. ಅವನು ನಿನ್ನ ಹತ್ರ ಬಂದು ಹೋದ್ನಂತೆ? ಹಾ, ನಿಂಗೆಂಗೆ ಗೊತ್ತಾಯ್ತು? ಅದು ಹಾಗೆ ನನಗೆ ಗೊತ್ತಾಗತ್ತೆ. ವಾಪಸ್ ಬರುತ್ತೆ ಅಂತೀಯಾ? ಇಲ್ಲ ಇಲ್ಲ ಅನ್ಸುತ್ತೆ. ಅವನು ಅಷ್ಟು ಚಿಕ್ಕವನಲ್ಲ. ನಾನು ನನ್ನ ಬೋಟ್ ತಗೊಂಡು ನನ್ನ ಫ್ರೆಂಡ್ಸ್ನ ನೋಡಕ್ಕೆ ಹೋಗ್ತಾ ಇದ್ದೀನಿ. ಅವ್ರಿಗೆ ಅವನ ಬಗ್ಗೆ ಗೊತ್ತಿದೆ. ನೀನು ನಿನ್ನ ಗರ್ಲ್ ಫ್ರೆಂಡ್ನ ಕರ್ಕೊಂಡು ನನ್ನ ಜೊತೆ ಯಾಕೆ ಬರಬಾರ್ದು? ಯಾವ ಥರ ಫ್ರೆಂಡ್ಸು? ನೀನು ಯಾಕೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತೀಯ? ಹುಡುಗಿ ಜೊತೆ ಇರುವಾಗ ಅದನ್ನು ತಿಳ್ಕೊಬೇಕಲ್ವಾ? ಶಾರ್ಟ್ ಸಾಕು ಅನ್ಸುತ್ತೆ.
ನನ್ನ ಇಡೀ ಜೀವನ ಮೊಸಳೆಗಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೀನಿ. ಆದರೆ ಈಗ ಅದನ್ನೇ ಕೊಲ್ಲೋಕೆ ಹೋಗ್ತಾ ಇದ್ದೀನಿ. ಹೀಗೆ ಆಗ್ತಾ ಇದ್ರೆ ಭೂಮಿ ಮೇಲೆ ಮನುಷ್ಯರನ್ನ ಬಿಟ್ಟು ಬೇರೆ ಯಾವ ಪ್ರಾಣಿನೂ ಇರೋದಿಲ್ಲ. ಅವನೇನು ತಗೋತಾ ಇದ್ದಾನೆ? ಥ್ಯಾಂಕ್ಸ್ ದೇವರ ಜೇನು. ನಾನು ಬೋರಿಂಗ್ ಅನಿಸ್ತಿರಬಹುದು. ಅವ್ರಿಗೆ ಜೋರಾಗಿ ಓಡೋಕ್ಕಾಗ್ತಾ ಇರಲಿಲ್ಲ, ಫಾಸ್ಟಾಗಿ ಯೋಚನೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಮತ್ತೆ ಫಾಸ್ಟಾಗಿ ಸ್ವಿಮ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನು ಬೇಕಾದ್ರೂ ನೋವು ಮಾಡಬಹುದು ಅನ್ನೋದೇ ತುಂಬ ಅದ್ಭುತ. ತಮಾಷೆ ಅಂದರೆ ತುಂಬ ಜನ ಅವ್ರ ಫೋಟೋ ಇದ್ದರೆ ಅವ್ರು ಸಾಯಲ್ಲ ಅಂತ ಅಂದ್ಕೊಂಡಿದ್ರು. ಒಂದು ರೀತಿ ತಮಾಷೆಯಾಗಿದ್ರೂ ನಾನು ಅವ್ರನ್ನ ಜೀವಂತವಾಗಿ ಇಟ್ಕೊಂಡಿದ್ದೀನಿ. ಕೊಲೆಗಾರ ಸಿಗೋವರೆಗೂ ಅವ್ರುಗಳು ಕಾಯ್ತಿದ್ದಾರೆ. ಮೂವ್ ಆನ್ ಆಗೋಕೆ. ಆಂಡಮನ್ಸ್ ಅವರು ಬೋಟ್ ಜನ. ಅವ್ರು ಎಷ್ಟೋ ಪೀಳಿಗೆಯಿಂದ ನೀರ್ ಮೇಲೆ ಇರೋದು. ಸುನಾಮಿ ಬಗ್ಗೆ ಇವ್ರಿಗೆ ಮೊದಲು ಗೊತ್ತಿತ್ತು ಅಲ್ವಾ? ಹೌದು, ಎಲ್ಲ ಸೈನ್ಸ್ ಗೊತ್ತಾಗುತ್ತೆ, ತುಂಬಾ ಬುದ್ಧಿವಂತರು. ಅದಕ್ಕೆ ಇನ್ನೂ ಇಲ್ಲಿರೋದು. ಅಷ್ಟೊಂದು ಲೈನ್ ತರ್ತೀರಾ? ನಮಸ್ಕಾರ. ನಮಸ್ಕಾರ. ಇವರು ಅಡ್ಮಿರಲ್. ಕನ್ನಡ ಅಷ್ಟೇನು ಬರೋದಿಲ್ಲ, ಸ್ವಲ್ಪ ಬರ್ತದೆ. ನಮಸ್ಕಾರ. ಹೇ, ಗಲಾಟೆ ಮಾಡಬಾರ್ದು, ಸುಮ್ ಕುಂತ್ಕೊಳ್ಳಿ ಎಲ್ರು. ಹೇ, ಹೌದು, ದಪ್ಪ ಐತೆ. ನೋಡಿ, ಈ ಫೋಟೋದಲ್ಲಿದ್ದಾರಲ್ಲ, ಇವರು ನಮ್ಮ ಯಜಮಾನ್. ಅವರೇ ಹೋಗಿದ್ದು. ನಾವು ತುಂಬಾ ವರ್ಷದಿಂದ ಇಲ್ಲೇ ಇರೋದು. ಮುಂಚೆ ಅಲ್ಲಿ ಕಾಣುತ್ತಲ್ಲ, ಅಲ್ಲಿದ್ವಿ. ನಮಸ್ತೆ. ಅದು ಮೀನುಗಾರರನ್ನ ಕೊಂದಿದೆಯಂತೆ ಸೌತ್ನಲ್ಲಿ. ಅದು ಈ ಕಡೆನೂ ಬರ್ತಿರಬಹುದು. ಡೆವಿಲ್ಲು, ರಾಕ್ಷಸ. ಅವ್ರ ಪ್ರಕಾರ ಅದು ದೆವ್ವ ಮತ್ತೆ ಹುಟ್ಟಿರೋದು. ಈಗೆಲ್ಲಿದೆ ಅಂತ ಗೊತ್ತಾ? ಬಿಗ್ ರಾಕು ಆಳದಲ್ಲೈತೆ. ಈಗ ನೀರು ಬೆಚ್ಚಗಿರುತ್ತೆ. ಜಾಕೆಟ್ ಜಂಡು. ಜಂಡು ಅಂದ್ರೆ ಏನು? ಸೇಡ್ ತೀರ್ಸ್ಕೊಳ್ಳೋರು. ನಾನು ಅವ್ರ ಶತ್ರುನ್ ಕೊಲ್ಲಕ್ಕೆ ಬಂದಿದ್ದು ಅನ್ಕೊಂಡಿದ್ದಾರೆ. ಅದಕ್ಕೆ ಬಂದಿರೋದು. ಅವನ್ನ ಕೊಂದು ಹಾಕ್ತೀನಿ. ಯಾರಾದರೂ ಏನಾದರೂ ತಗೊಂತೀರಾ? ಇಲ್ಲ, ನಂಗೆ ಸಾಕು, ಥ್ಯಾಂಕ್ಸ್. ಮಾವಾ, ಹೇ, ಏನ್ ಮಾಡ್ತಿದ್ದೀರಾ ಇಲ್ಲಿ? ಈಗಷ್ಟೇ ಮುಗೀತು. ಜಾಸ್ತಿ ಇದ್ರೆ ನನ್ನ ಬಿಲ್ ಎಲ್ಲ ನೀನೇ ಪೇ ಮಾಡು. ಬೇಡ ಗುರು, ನೀವೇ ನೋಡ್ಕೊಳ್ಳಿ, ನಾ ಇಲ್ಲೇ ಇರ್ತೀನಿ.
ಊಟಕ್ಕೆ ಮತ್ತೆ ಉಳ್ಕೊಳ್ಳೋಕ್ಕೆ ಮೇಯರೇ ನಮಗೆ ದುಡ್ಡು ಕೊಟ್ಟಿದ್ದಾರೆ. ಹೇ ಒಳ್ಳೆ ಐಡಿಯಾ. ಹೋಟೆಲ್ ಭಾಗ್ಯ ಅಂತ ಹೊಸದಾಗಿ ಶುರು ಮಾಡಿದಾರಂತೆ. ಸರ್ ತಗೊಳ್ಳಿ. ಮೊನ್ನೆ ನಮ್ಮ ಮಾವ ಓಡೋಗಿದ್ನಲ್ಲ, ಆ ಬಿಲ್ನ ಸೇರಿಸಿದಿರಾ? ಹಾ, ಎಲ್ಲ ಇನ್ಕ್ಲೂಡ್ ಆಗಿದೆ. ಮತ್ತೆ ಹೀಗೆ ಮಾಡಿದ್ರೆ ಪೊಲೀಸ್ಗೆ ಹೇಳ್ತೀನಿ. ಥ್ಯಾಂಕ್ ಬನ್ನಿ, ಯು. ಈಗ ಹೊರಡಬೇಕು. Thank ಬನ್ನಿ, you. ಮತ್ತೆ ಹಾ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಡೀರಿ, ಹೊರಡೋಣ. ಹೋಗೋಣ. ಸರಿ ಹೊರಡೋಣ. ಈಗ ಇಲ್ಲಿಂದ ಹೊರಡ್ತಿದ್ದಾರೆ. ಟರ್ಕ್ವಾಯ್ಸ್ ಬ್ಲೌಸ್ ಮತ್ತೆ ಮ್ಯಾನೇಜರ್ ಜೊತೆ ಇದ್ದಾಳೆ ಅನ್ಸುತ್ತೆ. ಓಕೆ, ಗೊತ್ತಾಯ್ತು. ಒಳ್ಳೆ ಫ್ಯಾಮಿಲಿ ಅನ್ಸತ್ತಲ್ವಾ? ಹೌದು, ಒಬ್ಳೆ ಎಲ್ಲಾನು ನೋಡ್ಕೋತಾ ಇದ್ದಾಳೆ. ಅದ್ಭುತಾನೆ. ಹೌದು, ಅದು ಅಷ್ಟು ಸುಲಭ ಅಲ್ಲ. ಶಾಂಪೂನು ಚೆನ್ನಾಗಿ ನೋಡ್ಕೋತಾರೆ ಅನ್ಸತ್ತೆ. ಹೌದು, ಇಲ್ದೇ ಏನು ಮತ್ತೆ ಅಲ್ವಾ? ಹೌದು, ಆದ್ರೆ ಇದಕ್ಕೆಲ್ಲ ತುಂಬಾ ಚಿಕ್ಕವನು ಅನ್ಸತ್ತೆ. ಏನ್ ಮಾಡ್ತಿದ್ದಾನೆ? ಏನಾಗ್ತಾ ಇದೆ? ನಿಲ್ಕೊಂಬಿಡು. ನಡಿ ಹೋಗೋಣ. ಹುಷಾರಾಗಿದ್ಯಾ? ಆಂಬ್ಯುಲೆನ್ಸ್ ಕಾಲ್ ಮಾಡು. ಓಕೆ. ಜಾಸ್ತಿ ಏಟಾಯ್ತಾ? ಎಚ್ಚರವಾಗಿದ್ದೀರಾ? ಓಕೆ, ಸ್ವಲ್ಪ ಹೊತ್ತು. ನನಗೂ ಅಷ್ಟೇ. ಅದು ನೀನು ಕೆಲಸ ಕಳ್ಕೊಂಡಿದ್ದು ನನಗೆ ಬೇಜಾರಾಯಿತು. ಯೋಚನೆ ಮಾಡೋಣ. ಇವಾಗೇನು ಜಿದ್ದಿ ಇಲ್ವಲ್ಲ? ಅಯ್ಯೋ ನೋವುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಕಾರಲ್ಲಿ ಒಬ್ಬ ಗುದ್ದೋದಕ್ಕೆ ಬಂದ, ಹಾಗೆ ಇಳಿದು ಓಡೋಗ. ಏನಾಗಿಲ್ಲ ತಾನೇ? ಥ್ಯಾಂಕ್ ಯು. ಸದ್ಯಕ್ಕೆ ಆರಾಮಾಗಿದ್ದೀವಿ. ಏನಾಯ್ತು? ಆ ಟ್ರಕ್ಕಲ್ಲಿ ಇದ್ದವನು ನಮ್ಮ ಮೇಲೆ ಗಾಡಿ ಓಡಿಸ್ತಿದ್ದ. ಎಲ್ಲೋದ? ಏನೋ ಗೊತ್ತಿಲ್ಲ, ಎಲ್ಲೋ ಓಡೋಗ್ಬಿಟ್ಟ. ಆ ಕಡೆಗೆ. ಈಗ ಏನೋ ಹೇಗಿದ್ದಾರೆ? ಗೊತ್ತಾಗ್ತಿಲ್ಲ. ಹೇಳಿ. ಆ್ಯಂಡಿ, ಹೇಗಿದೀಯಾ? ಕೇಳಿಸ್ಕೊತಿದ್ಯಾ ಅಂತ ಗೊತ್ತು. ಮುಚ್ಕೊಂಡು ಮಾತಾಡು. ನನ್ನ ತಂಗಿನ ಕೊಲ್ಲಕ್ಕೆ ಬರ್ತೀಯಾ? ಮಗನೇ ನಿನಗಿದೆ. ಕೇಳಿಸ್ತಿದ್ಯಾ? ನೀನಿಗಿದೆ ಮಗನೇ. ಪೊಲೀಸ್ ಬಂದಿದ್ದಾರೆ. ಯಾಕೆ ಬೊಗಳ್ತಾ ಇದೀಯಾ? ಶಟ್ ಅಪ್. ಚಾಂಗ್, ಬಾಯ್ಲಿ. ಇಲ್ಲ, ಚಾಂಗ್ನ ಒಳಗೆ ಕರ್ಕೊಂಡು ಹೋಗ್ತೀರಾ? ನನಗೂ ಗೊತ್ತಿಲ್ಲ. ಒಳ್ಳೆ ಹುಚ್ಚಿನ ಥರ ಆಡ್ತಿದ್ದಾನೆ. ಬೆಳಗ್ಗೆಯಿಂದ ಹೀಗೆ ಮಾಡ್ತಿದ್ದಾನೆ. ನಾನು ದುಡ್ಡೆಲ್ಲ ಖರ್ಚು ಮಾಡಬೇಡಿ.
ಕ್ಯಾಬ್ 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 ಆಂಬ್ಯುಲೆನ್ಸ್ ಅಲ್ಲಿ ಪೊಲೀಸ್ ಬರಬೇಕು. ಕಾಂಗ್ ಸಾಂಗ್ ರೆಸಿಡೆನ್ಸ್ಗೆ. ಇದೇ ಮಿಸ್ಟರ್ ಕಾಂಗ್ ಸಾಂಗ್. ಸರ್ ದಯವಿಟ್ಟು ಸ್ವಲ್ಪ ನಿಮ್ಮ ಅಡ್ರೆಸ್ ಹೇಳ್ತೀರಾ? ಹಲೋ ಸರ್. ಹಲೋ ಹಲೋ ಸರ್, ಮಾತಾಡಿ ಮಾತಾಡಿ. ಹಲೋ ಮಾತಾಡಿ. ಐ ಆಮ್ ರಿಯಲಿ ವೆರಿ ಸಾರಿ ಮ್ಯಾಮ್. ಇವತ್ತು ರಾತ್ರಿ ಅಷ್ಟು ದೂರದಿಂದ ಸ್ಮೆಲ್ ಗೊತ್ತಾಗುತ್ತೆ ಅನ್ನೋದು ನಿಜಾನ? ಹೌದು. ಒಬ್ಬರನ್ನ ಸಾಯಿಸೋದಿಕ್ಕೆ ರೋಡಲ್ಲಿ 5 ಕಿಲೋಮೀಟರ್ ನಡ್ಕೊಂಡು ಹೋಗಿರೋದನ್ನು ನಾನು ನೋಡಿದ್ದೀನಿ. ವಾಪಸ್ಸು ನದಿಗೆ ಹೋಗಿದೆ ಅಂತ ಅನ್ಸುತ್ತೆ. ಆದರೆ ಇದು ಇಲ್ಲಿಂದ ಎಲ್ಲಿಗೆ ಹೋಗಿರ್ಬೋದು? ಅದು ಸರ್ಕಲ್ ಮಾಡಿದೆ. ಸೌತ್ ಹಾರ್ಬರಲ್ಲಿ ಮಗುನ ಕೊಂದಿದೆ. ವೆಸ್ಟ್ ಬೀಚಲ್ಲಿ 2 ಕೊಂದಿದೆ. ಈಸ್ಟಲ್ಲಿ ಹಂಟರ್. ಈಗ ಇಲ್ಲಿ 2. ನನ್ನ ಪ್ರಕಾರ ಅವನ್ನ ದೊಡ್ಡ ಐಲ್ಯಾಂಡಲ್ಲಿ ಹಾಕಿರುತ್ತೆ. ಬಹುಶಃ ರಿವರ್ ಎಂಟ್ರೆನ್ಸಲ್ಲಿ. ಎಲ್ಲ ಸಾವುಗಳ ಡೆಡ್ ಸೆಂಟರಲ್ಲಿ. ಜೊತೆಗೆ ಒಂದಷ್ಟು ಜನರನ್ನು ಕಳಿಸ್ಕೊಡ್ಲಾ? ಇಲ್ಲ, ಇದನ್ನ ನಾವೇ ನೋಡ್ಕೊಳ್ತೀವಿ. ಪ್ರೈಸ್ ಮನಿ. ಈ ದುಡ್ಡಿನ ವಿಷಯ ಅಲ್ಲ, ಇದು ಸೇಡು. ಅಷ್ಟೇ, ಸಿಂಪಲ್. ಈ ಪಾಯಿಂಟ್ ಅಲ್ಲಿ ಶುರು ಮಾಡಿದ್ರೆ ಅಲೆಗಳು ಬೇಸತಿ ವಾಪಸ್ ಕರ್ಕೊಂಡು ಬರುತ್ತೆ. ಚಿಕ್ಕ ಹೋಲ್ ಇದೆ ಅಷ್ಟೇ. ಸರಿ, ರೆಡಿಯಾಗಿ. ನೀವು ನಮ್ಮನ್ನೇ ಫಾಲೋ ಮಾಡಿ. ಸರಿ, ಆದ್ರೆ ಬೋಟ್ ಹತ್ರನೇ ಬಂದ್ಬಿಟ್ರೆ? ನಾ ಬೇಜಾನ್ ಸೈಡ್ ಮಾಡ್ಬಿಡ್ತೀನಿ. ಅಷ್ಟು ಜಂಬ ಮಾಡಬೇಡಿ. ಇದು ಅವನ್ ಟೆರಿಟರಿ, ನಿಮ್ದಲ್ಲ, ಮರಿಬೇಡಿ. ಹುಷಾರು. ಅದೆಷ್ಟು ಹೊತ್ತು ಕೆಳಗೆ ಇರುತ್ತೆ? 1 ಗಂಟೆ. ಅದ್ ಕಾಯ್ತಿದ್ರೆ ತುಂಬಾ ಹೊತ್ತಾಗಬಹುದು. ಆ ಹಳ್ಳ ಎಷ್ಟು ದೊಡ್ಡ ಇರ್ಬೋದು? 3-4 ಅಡಿ ಆಗಲ್ಲ ಅಷ್ಟು ದೊಡ್ಡ ಕ್ರೊಕೊಡೈಲ್ಗೆ.
ಏನ್ ಬೇಕಾದ್ರೂ ಆಗಬಹುದು. ಕಾಣಿಸ್ತಿದ್ದಾರಾ? ಅಲ್ಲ ಕಾಣ್ತಿದ್ದಾರೆ. ನಾನು ಅಲ್ಲಿರ್ಬೇಕಿತ್ತು, ಅವ್ರ ಗಮನ ಕೊಡ್ತಾ ಇಲ್ಲ. ಅಮ್ಮ ಅಮ್ಮ ಇಲ್ಲ, ನಾವು ಒಳಗೆ ಹೋಗ್ತಿದೀವಿ. ಒಳಗೆ ಬಾ, ಇದನ್ನು ಓಡಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಮ್ಮ ಅಮ್ಮ ಏನಾಯ್ತು? ಮಾವ, ಮೊಸಳೆ ಬಂದು ಅಮ್ಮನ್ನ ಎಳ್ಕೊಂಡೋಯ್ತು. ಎಲ್ಲಿ? ಅಲ್ಲಿ. ವಾಪಸ್ಸು ಹಾಕಿನ್ ಬಟ್ಗೆ ಹೋಗು. ನಾವು ಪಿಟ್ ಹತ್ರ ಹೋಗ್ತಿದೀವಿ ಅನ್ಸುತ್ತೆ. ಎಂಟ್ರೆನ್ಸ್ ಕಾಣುತ್ತಾ ಅಂತ ನೋಡು. ನಾನು ತೀರಕ್ಕೆ ಹೋಗ್ತೀನಿ. ಬಂಡೆಗಳ ಹತ್ರ ಹೋಗ್ಬಿಡ. ಪವರ್ ಹೋದ್ರೆ ಬೋಟ್ ಹೋಗುತ್ತೆ, ಆಯ್ತಾ? ಒಬ್ಳೆ ಇದೆಯಾ? ಹುಷಾರ್. ಓಕೆ, ನಾವು ಲ್ಯಾಂಡ್ ಕಡೆಗೆ ಹೋಗೋಣ. ಅದ್ ಹೆಂಗ್ ಬಂತೋ ಗೊತ್ತಿಲ್ಲ. ಅಲ್ಲಿ ಎಷ್ಟು ಆಳ ಇದೆ? ಒಂದ್ 10-20 ಅಡಿ ಇರ್ಬೋದು ಅಂಕಲ್. ವಾಪಸ್ ಕರ್ಕೊಂಡು ಬರೋಣ.
ಅವ್ರು ಇನ್ನೂ ಜೀವಂತವಾಗಿರ್ತಾರಾ? ಗೊತ್ತಿಲ್ಲ. ಚಾನ್ಸ್ ಏನಾದರೂ ಇದೆಯಾ? ಇರಬಹುದು. ನಿಧಾನ. ಆಲಿಸನ್, ಆಲಿಸನ್, ಆಲಿಸನ್. ಅದು ಜಾಕ್ ಕೆಳಗಿದ್ದಾರೆ, ಬನ್ನಿ. ಜಾಗ ಹೇಗಿದೆ ಅಲ್ವಾ? ಆಲಿಸನ್, 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 ಆಲಿಸನ್. ಆಲಿಸನ್, ಆಲಿಸನ್, ಆಲಿಸನ್. ಆಲಿಸನ್, ಆಲಿಸನ್. ಇಲ್ಲಿ ಆಲಿಸನ್. ಮೊಸಳೆ ನಿಮ್ಮನ್ನ ಕೊಲ್ಲಕ್ ಬರ್ತಿದೆ. ಆಲಿಸನ್, ಜಾಕ್, ಆಲಿಸನ್. ಅಯ್ಯೋ ಹುಷಾರು. ಏಯ್! ಜಾಕ್, ಸ್ವಿಮ್. ಜಾಕ್, ಈಜು. ಜಾಕ್, ಸ್ವಿಮ್. ಸ್ವಿಮ್ ಜಾಕ್. ಬರ್ತಾ ಇದೆ. ಎಳೀರಿ. ಜಾಕ್, ಜಾಕ್, ಹಿಡ್ಕೊಳ್ಳಿ. ಜಾಕ್, ಹಿಡ್ಕೊಳ್ಳಕ್ ಆಗ್ತಿಲ್ಲ. ಜಾಕ್. ಜಾಕ್, ಜಾಕ್, ಬೇಗ. ಅಲ್ಲಿ ಕೆಳಗೆ ಇನ್ನೊಂದು ದಾರಿ ಇದೆ ನೋಡು. ಇಲ್ಲ, ಇದೊಂದೇ ದಾರಿ ಇರೋದು. ಅದ್ರ ಬಾಯಿ ತೆಗಿಯಕ್ ಆಗ್ತಿಲ್ಲ. ಅವ್ನ್ ಉಸಿರಾಡಕ್ ಆಗ್ತಿಲ್ಲ. ಅವ್ನ್ ಕಾಲ್ ಕತ್ರಿಸಿ. ಇಲ್ಲ ಇಲ್ಲ, ನನ್ ಕೈಲಿ ಏನು? ಹೌದು, ಇಲ್ದೇ ಇದ್ರೆ ಅವ್ನ್ ಸತ್ತೋಗ್ತಾನೆ. ಕಾಲ್ ಕಟ್ ಮಾಡಿ,
ಕಟ್ ಮಾಡಿ, ಇಲ್ಲಾಂದ್ರೆ ಅವ್ನು ಸತ್ತೋಗ್ತಾನೆ. ಚಾಕು ಕೊಡಿಲ್ಲಿ. ಇರಿ. ತೆಗತ್ಯಾ? ಮೊದ್ಲು ಹೊರಗೆ ಕರ್ಕೊಂಡೋಗಿ ಬೇಗ. ಹುಷಾರಾಗಿದೆಯಾ? ನೀವು ತುಂಬಾ ವಿಚಿತ್ರ ಮನುಷ್ಯ. ನಿಮ್ಗೆ ಹಾಗೆ ಅನ್ಸುತ್ತಾ? ಎಲ್ಲ ವಿಕ್ಟಿಮ್ಗಳ ಫೋಟೋ ತೆಗೆದಿಟ್ಕೋತಿರಲ್ಲ. ಎಲ್ರು ಪಾಪ ಮುಗ್ಧ ಜನರು. ಪ್ರಾಣಿಗಳಿಗೆ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳೋದಕ್ಕೆ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇರುತ್ತೆ. ಮನುಷ್ಯನಿಗೂ ಕೂಡ ಇರುತ್ತೆ ಅನ್ಸುತ್ತೆ. ಮತ್ತೆ ಆ ಮನುಷ್ಯ ನೀವಾ? ಹೌದು. ನೀವು ನಿಮ್ ಕಾಲ್ ಕಳ್ಕೊಂಡಿದ್ದ ಹಾಗೇನಾ? ಅಯ್ಯೋ ಇಲ್ವಲ್ಲ, ನೇವಿಯಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನನ್ನ ಕಾಲ್ ಕಳ್ಕೊಂಡಿದ್ದು.